ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ತಾವೆಲ್ಲರೂ ಸಹ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮಹಿಳೆಯರು ಅಥವಾ ಹೆಣ್ಮಕ್ಳು ಅಂತ ಹೇಳಿದಾಗ ಪ್ರಸ್ತುತ ಸಂದರ್ಭದಲ್ಲಿ PCOD ಆಗಿರ್ಬೋದು, PCOS ಆಗಿರ್ಬೋದು, ಇಂತಹ ಸಮಸ್ಯೆಗಳು ಬಹಳ ಕಾಡ್ತಾ ಇದೆ. ಇದರ ಬಗ್ಗೆ ಒಂದಷ್ಟು ಗೊಂದಲಗಳಾಗಿರ್ಬೋದು, ಪ್ರಶ್ನೆಗಳಾಗಿರ್ಬೋದು, ಕೇಳಲಿಕ್ಕೆ ಮುಜುಗರ ಆಗಿ ಅವರಲ್ಲಿಯೇ ಉಳಿದುಕೊಂಡಂತಹ ಒಂದಷ್ಟು ವಿಚಾರಗಳು ನಿಮ್ಮೆಲ್ಲರ ನಡುವೆ ಕೂಡ ಇದೆ ಅಂತ ಭಾವಿಸ್ತಾ ಈ ಒಂದು ಸಮಸ್ಯೆಗೆ ಇಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಂದಿನ ಸಂಚಿಕೆಯಲ್ಲಿ PCOD ಮತ್ತು PCOS ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಮನದಲ್ಲಿ ಮೂಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಕಾವ್ಯ ಬಲ್ಲಾಳ್ ಅವರು ಇದ್ದಾರೆ. ಅವರು ಕುಂದಾಪುರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವುದಲ್ಲದೆ ಲ್ಯಾಪ್ರೋಸ್ಕೋಪಿ ಸರ್ಜನ್ ಕೂಡ ಆಗಿರ್ತಾರೆ. ಇವರದ್ದು ಸಂತೆಕಟ್ಟೆಯಲ್ಲಿ ಬಲ್ಲಾಳ್ ಹೆಲ್ತ್ ಕೇರ್ ಸೆಂಟರ್ ಕೂಡ ಇದೆ. ಡಾಕ್ಟರ್ಗೆ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಒಂದಷ್ಟು ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಡಾಕ್ಟ್ರೇ, ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ ಈ PCOS ಅಂತ ಹೇಳಿದ್ರೆ ಏನು ಅಂತ ಹೇಳೋದ್ರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಅಂತ. ಸೊ PCOS ಅಂತ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಇಂಡಿಯಾಲಿ ನಾರ್ಮಲಿ ಆಗಿ PCOD ಅಂತ ಲೇಮ್ಯಾನ್ ಟರ್ಮ್ ಅಲ್ಲಿ ಹೇಳ್ತಾರೆ. PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಅದಂದ್ರೆ ಓವರ್ ಇದು ಮಾತ್ರ. ನಾವೀಗ PCOS ಅಂತ ನಾವು ಮೆಡಿಕಲಿ ಟರ್ಮ್ ಹೇಳ್ಬೇಕಾದ್ರೆ, ಸಿಂಡ್ರೋಮ್ ಅಂದ್ರೆ ಮಲ್ಟಿಪಲ್ ಆರ್ಗನ್ಸ್, ತುಂಬಾ ಮಲ್ಟಿಪಲ್ ಸಿಸ್ಟಮ್ ಇನ್ವಾಲ್ವ್ ಆಗಿರೋದು. ಅಂದ್ರೆ ಇದು ಮೇನ್ ಆಗಿ ಕ್ರೋನಿಕ್ ಎಂಡೋಕ್ರೈನ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಲೈಫ್ ಸ್ಟೈಲ್ ಚೇಂಜ್ ಆಗಿರುವುದರಿಂದ, ಎಂಡೋಕ್ರೈನ್ ಚೇಂಜಸ್ ಆಗುವುದರಿಂದ ಮೆಟಬಾಲಿಕ್ ಕಂಪೋನೆಂಟ್ ಇರ್ತದೆ. ಈಗ ಮತ್ತೆ ನಮ್ದು ಯಾವ್ದು ಸಹ ಸಿಗ್ನಲಿಂಗ್, ಈಗ ಹೈಪೋಥಾಲಮಸ್, ಪಿಟ್ಯೂಟರಿ, ಓವೇರಿಯನ್, ಎಡ್ರಿನಲ್, ಅದು ಎಲ್ಲ ಕಂಪೋನೆಂಟ್ ಸೇರಿದಾಗ ಅದೊಂದು ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಅದಕ್ಕೆ PCOS ಅಂತ ಹೇಳುದು. ನಾರ್ಮಲ್ ಆಗಿ ನಮ್ಗೆ ಈಗ ಸಿಗ್ನಲಿಂಗ್ ಬರ್ಬೇಕಾದ್ರೆ ನಮ್ಗೆ ಈಗ ನಮ್ಮ ಬ್ರೈನ್, ನಮ್ದು ಓವರಿ ಎಲ್ಲ ಒಟ್ಟಿಗೆ ಕೋಆರ್ಡಿನೇಷನ್ ಇದ್ರೆ, ನಮ್ದು ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿ ಮುಟ್ಟು ಸಮಯಕ್ಕೆ ಬರ್ತಾ ಇರ್ತದೆ. ಈಗ ನಮ್ಗೆ ಬ್ರೈನ್ ಇಂದ ಹೈಪೋಥಾಲಮಸ್ ಅಂತ ಹೇಳಿ ಒಂದು ಆರ್ಗನ್ ಉಂಟು. ಅದರಿಂದ ಒಂದು ಗ್ರೋತ್ GnRH ಅಂದ್ರೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹೇಳಿ ಇರುತ್ತೆ. ಅದು ಕರೆಕ್ಟ್ ಆಗಿ ಆಂಟೀರಿಯರ್ ಪಿಟ್ಯೂಟರಿಗೆ ಬರುದು. ಅಲ್ಲಿಂದ ಒಂದು ಲ್ಯೂಟಿನೈಸಿಂಗ್ ಹಾರ್ಮೋನ್, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇರುತ್ತೆ. ಅದು ಹೋಗಿ ನಮ್ಮ ಓವರೀಸ್ಲಿ ಆಕ್ಟ್ ಆಗಿ ನಮ್ಗೆ ಎವ್ರಿ ಮಂತ್ ಅಲ್ಲಿ ನಮ್ಗೆ ಒಂದು ಎಗ್ ರಿಲೀಸ್ ಆಗತ್ತೆ ನಮ್ಮ ಅಂಡಾಶಯದಿಂದ. ಅದರಿಂದ ಆ ಎಗ್ ರಿಲೀಸ್ ಆದ ನಂತರ ನಮ್ಗೆ ಇಲ್ಲಾದ್ರೆ ಮುಟ್ಟು ಬರತ್ತೆ, ಪೀರಿಯಡ್ಸ್ ಬರತ್ತೆ, ಇಲ್ಲಾದ್ರೆ ಅದು ಪ್ರೆಗ್ನೆನ್ಸಿಗೆ ಹೋಗತ್ತೆ. ಸೊ ನಮ್ಗೆ PCOSಲಿ ಎಂತ ಆಗತ್ತೆ ಅಂದ್ರೆ, ಹೈಪೋಥಾಲಮಸ್ ಇಂದ ಪಲ್ಸಟೈಲ್ ಆಗಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರತ್ತೆ. ಯಾಕೆಂದ್ರೆ PCOSಲಿ ಅಂಡಾಶಯಲ್ಲಿ ತುಂಬಾ ಸಣ್ಣ ಇಮ್ಮೆಚ್ಯೂರ್ ಫಾಲಿಕಲ್ಸ್ ಇರತ್ತೆ. ಅಂದ್ರೆ ಅದು ಫಾಲಿಕಲ್ ಗ್ರೋ ಆಗಿ, ನಾರ್ಮಲ್ ಆಗಿ ಆ ಫಾಲಿಕಲ್ ಗ್ರೋ ಆಗಿ ಮತ್ತೆ ಅದು ಹೊಟ್ಟಿ, ಇಲ್ಲಾದ್ರೆ ಅದು ಪ್ರೆಗ್ನೆನ್ಸಿಗೆ ಹೋಗತ್ತೆ, ಇಲ್ಲಾದ್ರೆ ಅದು ಮುಟ್ಟಿಗೆ ಹೋಗತ್ತೆ. PCOSಲಿ ಸಣ್ಣದು ಇಮ್ಮೆಚ್ಯೂರ್ ಫಾಲಿಕಲ್ಸ್ ಆಗಿ ಇರತ್ತೆ. ಅದು ಫಾಲಿಕಲ್ ದೊಡ್ಡದಾಗಲ್ಲ. ಅದ್ ಯಾಕೆ ಅಂತ ಅಂದ್ರೆ, ಈಗ ನಮ್ಮ ಹೈಪೋಥಾಲಮಸ್ ಇಂದ ಸಿಗ್ನಲ್ಸ್ ಬರತ್ತೆ ಅಂತ ಹೇಳಿದ್ದು, ಅದು ಕಡಿಮೆ ಆಗಿ ರಿಲೀಸ್ ಆಗೋದು. ಅದು ಸ್ಟಿಮ್ಯುಲೇಟ್ ಕರೆಕ್ಟ್ ಆಗಿ ಆಗದೆ ನಮ್ಗೆ ಈಗ ಆಂಟೀರಿಯರ್ ಪಿಟ್ಯೂಟರಿಯಿಂದ ಲ್ಯೂಟಿನೈಸಿಂಗ್ ಹಾರ್ಮೋನ್ ಜಾಸ್ತಿ ಆಗಿ, LH ಇದು ರೇಷಿಯೋ ಜಾಸ್ತಿ ಆಗಿ, LH FSH ರೇಷಿಯೋ ಅಂತ ನೋಡ್ತೇವೆ ನಾವು. ಲ್ಯೂಟಿನೈಸಿಂಗ್ ಹಾರ್ಮೋನ್, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅದು LH ಜಾಸ್ತಿ ಪ್ರೊಡ್ಯೂಸ್ ಆಗಿ ಆಂಡ್ರೋಜನ್ಸ್ ಪ್ರೊಡ್ಯೂಸ್ ಆಗತ್ತೆ. ಆಂಡ್ರೋಜನ್ಸ್ ಅಂದ್ರೆ ಈಗ ನಮ್ಗೆ ಫೀಮೇಲ್ ಹಾರ್ಮೋನ್ಸ್, ಮೇಲ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಫೀಮೇಲ್ ಹಾರ್ಮೋನ್ಸ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎಲ್ಲ ಹೇಳ್ತೀವಿ. ಹಾಗೆ ಮೇಲ್ಸ್ಗೆ ಟೆಸ್ಟೋಸ್ಟೆರಾನ್, ಆಂಡ್ರೋಜನ್ ಅಂತ. ಆಂಡ್ರೋಜನ್ ಜಾಸ್ತಿ ಆಗಿರುವಾಗ ನಮ್ಮ ಫಾಲಿಕಲ್ಸ್ ಕರೆಕ್ಟ್ ಆಗಿ ಸ್ಟಿಮ್ಯುಲೇಟ್ ಆಗಲ್ಲ, ಅದಾದ್ರ ಕರೆಕ್ಟ್ ಸೈಜಿಗೆ ಬರಲ್ಲ. ಸೊ ಇಮ್ಮೆಚ್ಯೂರ್ ಸ್ಟೇಜ್ ಅಲ್ಲಿ ಇರ್ತದೆ, ಮೆಚ್ಯೂರ್ ಸ್ಟೇಜಿಗೆ ಹೋಗಲ್ಲ. PCOSಲಿ ಹಾಗೆ ಆಂಡ್ರೋಜನ್ಸ್ ಜಾಸ್ತಿ ಆಗಿ ಅದು ಎಲ್ಲ ಸಿಂಪ್ಟಮ್ಸ್ ತೋರಿಸ್ತದೆ. ಈಗ ಆಂಡ್ರೋಜನ್ಸ್ ಜಾಸ್ತಿ ಆಗಿರುವಾಗ ಅವರಿಗೆ ಮುಖಲ್ಲಿ ಫೇಶಿಯಲ್ ಹೇರ್ ಗ್ರೋತ್ ಇರುವುದು, ಮೇಲ್ ಟೈಪ್ ಅಲೋಪ್ಲೀಶಿಯಾ ಇರುವುದು, ಅಂದ್ರೆ ಹೇರ್ ಲಾಸ್ ಇರುವುದು, ಹೇರ್ ಥಿನ್ನಿಂಗ್ ಇರುವುದು, ಅದೆಲ್ಲ ಆಂಡ್ರೋಜನ್ ಎಕ್ಸೆಸ್ ಇಂದ. ಆಕ್ನೆ ಬರುದು, ಪಿಂಪಲ್ಸ್ ಬರುದು, ಎಲ್ಲ ಆಂಡ್ರೋಜನ್ ಎಕ್ಸೆಸ್ ಇಂದ ಒಟ್ಟಿಗೆ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಸೊ PCOS ಅಂತ ನಾವೀಗ ಹೇಳ್ಬೇಕಾದ್ರೆ ಅದು ಕ್ರೋನಿಕ್ ಲೈಫ್ ಸ್ಟೈಲ್ ಎಂಡೋಕ್ರೈನ್ ಸಿಂಡ್ರೋಮ್ ಅಂತ ಹೇಳ್ಬೋದು. ಅದರಲ್ಲಿ ಈಗ ನಾವು ಇನ್ನು ಡಯಾಗ್ನೋಸ್ ಕೂಡ ಮಾಡಬೇಕಾದ್ರೆ PCOS ಡಯಾಗ್ನೋಸ್ ಆಗಬೇಕಾದ್ರೆ ಒಂದು ಕ್ರೈಟೀರಿಯಾ ಅಂದ ಆಗಲ್ಲ, ನಮಗೆ ಸ್ವಲ್ಪ 3 ಕ್ರೈಟೀರಿಯಾಸ್ ತರ ಇರುತ್ತೆ.
ಒಂದಂದ್ರೆ ಇರ್ರೆಗ್ಯುಲರ್ ಆಗಿ ಮುಟ್ಟು ಬರುದು, ಇಲ್ಲ ಅವರಿಗೆ ತುಂಬಾ ತಿಂಗಳು ಮುಟ್ಟು ಬರುದಿಲ್ಲ ಮತ್ತೆ ಸಡನ್ ಆಗಿ ಮುಟ್ಟು ಬಂದ್ರೆ ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗೋದು, ಅದು ಒಂದು ಕ್ರೈಟೀರಿಯಾ. ಸೆಕೆಂಡ್ ಅಂದ್ರೆ ಈಗ ನಾನು ಹೇಳಿದ್ನಲ್ವಾ ಅದು ಆಂಡ್ರೋಜನ್ಸ್ ಜಾಸ್ತಿ ಆಗತ್ತೆ ಅಂತ. ಆಂಡ್ರೋಜನ್ಸ್ ಜಾಸ್ತಿ ಆಗಿ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗೋದು ಟೆಸ್ಟೋಸ್ಟೆರಾನ್ಸ್ ಹೈ, ಲ್ಯೂಟನೈಸಿಂಗ್ ಹಾರ್ಮೋನ್ ಜಾಸ್ತಿ ಇರೋದು, ಈಸ್ಟ್ರೋಜನ್ ಜಾಸ್ತಿ ಇರತ್ತೆ, FHS ಜಾಸ್ತಿ ಇರಲ್ಲ ಅವರಿಗೆ, ಅದೆಲ್ಲ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗತ್ತೆ. ಮೂರನೇದು ಸ್ಕ್ಯಾನ್ ಮಾಡುವಾಗ ನಾವು ಅಲ್ಟ್ರಾಸೌಂಡ್ ಮಾಡ್ತಾವಲ್ವಾ, ಅಲ್ಟ್ರಾಸೌಂಡ್ ಮಾಡುವಲ್ಲಿ ತುಂಬಾ ಸ್ಕ್ಯಾನ್ ಅಲ್ಲಿ ತುಂಬಾ ಹೀಗೆ ಗುಳ್ಳೆ 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 ತರ ಉಂಟು ಅಂತ ಕೊಡ್ತಾರೆ. ಅದರಲ್ಲಿ 10 to 20 ಫಾಲಿಕಲ್ಸ್ ಇಂದ ಜಾಸ್ತಿ ಇರೋದು, 2 to 9 mm ಸೈಜ್ ಜಾಸ್ತಿ ಇರೋದು, ಪ್ಲಸ್ ಈಚ್ ಫಾಲಿಕಲ್ 10 ml ಇಂದ ಜಾಸ್ತಿ ಇರೋದು. ಇದು 3 ಕ್ರೈಟೀರಿಯಾ ಯಾವಾಗ ಒಟ್ಟಿಗೆ ಸೇರತ್ತೆ ನಾವು ಡಯಾಗ್ನೋಸ್ ಅವಾಗ ಮಾಡ್ಲಿಕ್ಕೆ ಆಗೋದು. ಇದು ನಾನು 3 ಕ್ರೈಟೀರಿಯಾಸ್ ಹೇಳೋದ್ರಿಂದ ನಮ್ಗೆ 2 ಕ್ರೈಟೀರಿಯಾ ಪ್ಲಸ್ ಬಂದ್ರೆ 2 out of 3 ಪಾಸಿಟಿವ್ ಬಂದ್ರೆ ಅದು PCOS ಅಂತ ಹೇಳುದು. PCOS ಅಂತ ನೋಡಿದ್ರಲ್ಲ ವೀಕ್ಷಕರೇ, PCOS ಮತ್ತು PCODಯ ಬಗ್ಗೆ ಡಾಕ್ಟ್ರು ಸ್ಪಷ್ಟವಾಗಿ ವಿವರಣೆಯನ್ನು ಹೇಳಿದ್ರು. ಅದಕ್ಕೆ ಮತ್ತು ಇದಕ್ಕೆ ಇರುವಂಥ ವ್ಯತ್ಯಾಸಗಳು ನಿಮಗೆ ಸ್ಪಷ್ಟ ಆಗಿದೆ ಅಂತ ಭಾವಿಸ್ತಾ, ಈಗ ನೀವು ಹೇಳಿದ್ರಿ PCOD ಮತ್ತು PCOS ಬಗ್ಗೆ ಹೇಳಿದ್ರಿ. ಈಗ PCOD ಅಂತ ಹೇಳೋದು ತೆಳ್ಳಗಿರುವವರಿಗೆ ಮಾತ್ರ ಬರ್ತದ, ದಪ್ಪ ಇರುವವರಿಗೆ ಮಾತ್ರ ಬರ್ತದ ಅಂತ ಹೇಳಿ ಇರ್ತದೆ. ಅದು ಯಾರಿಗೂ ಕೂಡ ಬರ್ಬೋದಾ ಅಥವಾ ಅದಕ್ಕೆ ಏನು ಕಾರಣಗಳಿರ್ಬೋದು ಅಂತ ಆ ಥರ ಏನಾದರೂ ಹೇಳಿಕೊಂಡ ಅಂತ? ಸೊ PCOD ಅಂದ್ರೆ ಅದು ಓವೇರಿಯನ್ ಡಿಸ್ಫಂಕ್ಷನ್ ಅಂತ ಮಾತ್ರ, ಒಂದೇ ಕಂಪೋನೆಂಟ್ ಮಾತ್ರ ನೋಡುದು. ವೇಟ್ ಗೇನ್ ಇಸ್ ವೆರಿ ಸಿಂಪ್ಟಮ್ಯಾಟಿಕ್ ಆಫ್ PCOS. PCOS ಅಲ್ಲಿ ಇದು ವೇಟ್ ಗೇನ್ ಕಾಣಿಸ್ತದೆ, ಯಾಕೆಂದ್ರೆ ನಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರತ್ತೆ ಅದರಲ್ಲಿ. ಬಟ್ ಸಪೋರ್ ಆದವರಿಗೆ PCOS ಬರುವುದಿಲ್ಲ ಅಂತ ಅಲ್ಲ, ಯಾಕೆಂದ್ರೆ ನಾನು ಫಸ್ಟ್ಗೆ ಹೇಳಿದೆ ಇದು ಮೆಟಬಾಲಿಕ್ ಕಂಪೋನೆಂಟ್ ಇರತ್ತೆ, ಹೈಪೋಥಲಾಮಿಕ್ ಕಂಪೋನೆಂಟ್ ಇರತ್ತೆ, ಪಿಟ್ಯೂಟರಿ ಕಂಪೋನೆಂಟ್ ಇರತ್ತೆ, ಓವೇರಿಯನ್ ಕಂಪೋನೆಂಟ್ ಇರ್ತದೆ, ಅಡ್ರಿನಲ್, ಅದರಲ್ಲಿ ಎಲ್ಲ ಹಾರ್ಮೋನ್ಸ್ ಇನ್ವಾಲ್ವ್ ಇರತ್ತೆ. ಸೊ ಈವನ್ ಇಫ್ ದಪ್ಪದವರಿಗೆ ಒಬೆಸಿಟಿ ರಿಸ್ಕ್ ಜಾಸ್ತಿ ಮಾಡ್ಕೊಳ್ತದೆ, ಮಾತ್ರ ಸಪೂರ್ ಅವರಿಗೆ PCOS ಇರುವುದಿಲ್ಲ ಅಂತ ಅಲ್ಲ, ಅವ್ರದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಅವರಿಗೂ ಕೂಡ PCOS ಇರತ್ತೆ. ಅವರಿಗೆ PCOS ಇರೋದು ತುಂಬಾ ಚಾನ್ಸಸ್ ಇದೆ, ಯಾಕೆಂದ್ರೆ ಮೇನ್ ಆಗಿ ಮೆಟಬಾಲಿಕ್ ಕಂಪೋನೆಂಟ್, ಅವ್ರದ್ದು ಕ್ರೋಮೋಸೋಮ್ ಹೇಗೆ ಇರತ್ತೆ, ಯಾಕೆಂದ್ರೆ ನಮ್ದು ಜೆನೆಟಿಕ್ ಆಗಿ ಪ್ರಾಬ್ಲಮ್, ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಹೇಳ್ತೇವೆ, ಅಂದ್ರೆ ಕ್ರೋಮೋಸೋಮಲ್ ಎಂತಾದ್ರು ಚೇಂಜಸ್ ಬಂದ್ರೆ ನಾವು ಮೇನ್ ಆಗಿ ಈಗ ಒಂದು ನಮ್ದು ಕ್ರೋಮೋಸೋಮಲ್ ಚೇಂಜಸ್ ಅಂದ್ರೆ ಕ್ರೋಮೋಸೋಮ್ ನಂಬರ್ 2, ಕ್ರೋಮೋಸೋಮ್ ನಂಬರ್ 9, ಥಾಡಾ ಜೀನ್ ಲೋಕೈ, ಹಾಗೆಲ್ಲ ತುಂಬಾ ಸ್ಪೆಸಿಫಿಕ್ ಆಗಿರ್ತದೆ. ಅದು ಎಲ್ಲ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಇರತ್ತೆ, ಅದನ್ನ ಜಾಸ್ತಿ ಮಾಡ್ಕೊಂಡು ಆಂಡ್ರೋಜನ್ಸ್ಗೆ ಅಫೆಕ್ಟ್ ಆಗತ್ತೆ. ಜಾಸ್ತಿ ಆಂಡ್ರೋಜನ್ಸ್ ಬಂದು ಸಿಂಪ್ಟಮ್ಸ್ ಈಗ ಮುಖಲಿ ಕೂದಲು ತೋರಿಸೋದು, ಹೌದು, ಮುಖಲಿ ಎಲ್ಲ ಫೇಶಿಯಲ್ ಹೇರ್ ಗ್ರೋತ್ ಇರೋದು, ಆಕ್ನೆ, ಪಿಂಪಲ್, ಅದೆಲ್ಲ ಅದರಿಂದಾಗಿ ತೋರಿಸ್ತಾ ಇರೋದು. ಸೊ ಸಪುರದವರಿಗೆ ಕೂಡ ತೋರಿಸ್ತಾರೆ, ಅದು ತೋರಿಸ್ತದೆ. ಸಪುರದವರಿಗೆ ಬರಬಾರ್ದು ಅಂತ ಹೇಳ್ಕೊಂಡು ಬರಬಾರ್ದು ಅಂತ ಏನಿಲ್ಲ, ಅದು ಲೈಫ್ ಸ್ಟೈಲ್, ಅವ್ರದ್ದು ಸಿಡೆಂಟ್ರಿ ಲೈಫ್ ಸ್ಟೈಲ್ ಮತ್ತೆ ಡಯಟ್ರಿ ಚೇಂಜಸ್, ಅದು ಎಲ್ಲ ಎನ್ವೈರ್ಮೆಂಟಲ್ ಒಟ್ಟಿಗೆ ಸೇರ್ಕೊಂಡು ಸಪುರದವರಿಗೆ ಸಹ PCOS ಬರುವ ಚಾನ್ಸಸ್ ಸಾಧ್ಯತೆ ಇರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಜೀವನ ಶೈಲಿ ಕೂಡ ಒಂದು ಕಾರಣ ಆಗ್ತದೆ ಅಂತ ಹೇಳ್ತೀವಿ. ಈಗ PCOD ಬಂದಿದೆ ಅಂತ ಹೇಳ್ಕೊಂಡು ಒಬ್ಬ ಮಹಿಳೆಗೆ ಅಥವಾ ಒಬ್ಬ ಏನು ಹುಡುಗಿಗೆ ಹೇಗೆ ಪತ್ತೆ ಹಚ್ಚಬಹುದು, ಹೇಗೆ ಗೊತ್ತಾಗ್ತದೆ ಅದು ಅಂತ? ಸೊ ಮೇನ್ ಆಗಿ ಈಗ ಮೇನ್ ಸಿಂಪ್ಟಮ್ ಎಂತ ಅಂದ್ರೆ ಮುಟ್ಟು ಇರ್ರೆಗ್ಯುಲರ್ ಆಗಿ ಆಗೋದು, ಅಂದ್ರೆ ತಿಂಗಳು ಬರುದಿಲ್ಲ. ಫಸ್ಟ್ ಈಗ ಒಂದು ಹುಡುಗಿ, ಯಾವ ಸಹ ಹುಡುಗಿ ಆದ್ರೂ ಅವಳಿಗೆ ಫಸ್ಟ್ ಮುಟ್ಟು ಬರುದು ಅಂದ್ರೆ ನಾವು ಮೆನಾರ್ಕಿ ಅಂತ ಹೇಳುದು, ಒಂದು ಅರೌಂಡ್ 12 to 13 years ಅಂತ ಬರ್ತದೆ. ಈಗಿನ ಕಾಲಲ್ಲಿ ಸ್ವಲ್ಪ ಬೇಗ ಬರ್ತದೆ, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದ ಕಾರಣ ಸ್ವಲ್ಪ ಬೇಗ ಬರುತ್ತೆ. ಅಂದ್ರೆ ಅವರು 10 years ಇರುವಾಗ್ಲೇ 11 years ಮುಟ್ಟು ಬಂದಾಗಿದೆ. ಸೊ ನಾವು ಈಗ ಫಸ್ಟ್ 3 to 5 years ಅಲ್ಲಿ ಅವರಿಗೆ ಮುಟ್ಟು ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಅವರಿಗೆ once in 3 months ಬರ್ತಾ ಉಂಟು, once in 6 months ಬರ್ತಾ ಉಂಟು ಅಂತಲ್ಲ ಅಂದ್ರೆ ಜಾಸ್ತಿ ಗಾಬರಿ ಪಡ್ಲಿಕ್ಕೆ ಏನು ಇಲ್ಲ, ಅವಾಗ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಸಹ ಇಲ್ಲ. ಯಾಕೆಂದ್ರೆ ಈಗ ಲೈಫ್ ಸ್ಟೈಲ್ ಚೇಂಜಸ್ ಕಾರಣ ಮುಟ್ಟು ಬೇಗ ಬರ್ತಾ ಉಂಟು. ಬಟ್ ಆಫ್ಟರ್ 5 years ವಿ ಶುಡ್ ಲೆಟ್ ಆ ಮಗುಗೆ ಸಹ ಎಲ್ಲ ಹಾರ್ಮೋನ್ಸ್ ಒಟ್ಟಿಗೆ ಎಲ್ಲ ಅಡ್ಜಸ್ಟ್ ಆಗ್ಲಿಕ್ಕೆ. ಅಕಸ್ಮಾತ್ 5 years ಆದ ನಂತರ ಸಹ ಅವಳಿಗೆ ಪೀರಿಯಡ್ಸ್ ಹಾಗೇನೆ ಆಗ್ತಾ ಉಂಟು. ನಾವು ಯೂಶ್ವಲಿ ಯಾಕೆಂದ್ರೆ ಮುಂಚಿನ ಕಾಲಿಂದ 13 to 14 years ಆಗುವಾಗ ಪೀರಿಯಡ್ಸ್ ಆಗುದು ಅಂತ ಹೇಳುವಾಗ ನಾವು 19-20 years ಆದ ನಂತರ ಹುಡುಗಿಯರಿಗೆ ಸ್ಕ್ಯಾನ್ ಮಾಡಿಸುದು, ಮತ್ ನನ್ನ ಸ್ಕ್ಯಾನ್ ಅಲ್ಲಿ ಅದೇ ಮೋರ್ ದೆನ್ 10 to 12 ಫಾಲಿಕಲ್ಸ್ ಇರುವುದು, ಪ್ಲಸ್ 10 ml ವಾಲ್ಯೂಮ್ ಇರುದು, 2 to 9 mm ಸೈಜ್, ಮಲ್ಟಿಪಲ್ ಫಾಲಿಕಲ್ಸ್ ಇರುದು. ಅವರಿಗೆ ಇದು ಫೇಶಿಯಲ್ ಚೇಂಜಸ್, ವೇಟ್ ಗೇನ್, ವೇಟ್ ಬಂದ್ರು ಲೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಟೆನ್ಷನ್, ಆಂಗ್ಸೈಟಿ, ನಂಗೆ ಮುಟ್ಟು ಬಂದಿಲ್ಲ ಅಂತ ಹೇಳಿ ಇರ್ರೆಗ್ಯುಲರ್ ಸೈಕಲ್ಸ್ ತುಂಬಾ ಆಗಿರುದು.
ಅದೆಲ್ಲ ಕಂಪ್ಲೇಂಟ್ಸ್ ಪ್ಲಸ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮತ್ತೆ ಅಲ್ಟ್ರಾಸೌಂಡ್ ಇದು ಎಲ್ಲ ಒಟ್ಟಿಗೆ ಆಗಿ ಮತ್ತೆ ನಾವು ಡಯಾಗ್ನೋಸ್ ಮಾಡುದು. ಹಾಗೆ ಸ್ಕ್ಯಾನ್ ಅಲ್ಲಿ ಒಂದೇ ಗುಳ್ಳೆ ಕೊಟ್ಟಿದ್ದಾರೆ, ಅಯ್ಯೋ ನಂಗೆ PCOS ಇರ್ಬೋದಾ ಅಂತ ಹೇಳಿದ್ರೆ ಆಗುದಿಲ್ಲ. ನಾನು 3 ಕ್ರೈಟೀರಿಯಾ, ನಂಗೆ ಇರ್ರೆಗ್ಯುಲರ್ ಸೈಕಲ್ಸ್ ಪ್ಲಸ್ ನಂಗೆ ಬ್ಲಡ್ ಇನ್ವೆಸ್ಟಿಗೇಷನ್ಸ್, ಅವಳದು ಕ್ಲಿನಿಕಲ್ ಫೀಚರ್ಸ್, ಅವಳು ಏನ್ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾಳೆ, ಪ್ಲಸ್ ಸ್ಕ್ಯಾನ್ ಎಲ್ಲ ಒಟ್ಕೊಂಡು ಸೇರಿಕೊಂಡು ನಂಗೆ PCOS ಡಯಾಗ್ನೋಸ್ ಮಾಡ್ಲಿಕ್ಕೆ ಒಳ್ಳೇದಾಗತ್ತೆ. ಈಗ ನೀವು ಹೇಳಿದ್ರಿ ಇವಾಗ ಏನು ಮಕ್ಕಳು ಬೇಗ ಮುಟ್ಟಾಗುವಂತಹ ವಯಸ್ಸು ಅಂತ ಹೇಳಿದು ಬೇಗ ಬಂದಿದೆ ಅಂತ. ಈಗ ಈ ಥರದ ಸಮಸ್ಯೆಗಳಿದ್ದಾಗ ನೀವು ಹೇಳಿದ್ರಿ ಮೊದಲನೇ ಬಾರಿಗೆ ಆದಾಗ ಕೆಲವೊಮ್ಮೆ 3 ತಿಂಗಳು 6 ತಿಂಗಳು ಈ ಥರದ್ದೆಲ್ಲ ಹೋಗ್ತದೆ ಅಂತ ಹೇಳ್ಕೊಂಡು, ಈಗ ಎಷ್ಟು ವರ್ಷ ಆದ ಮೇಲೆ ಆ ಹುಡುಗಿಯನ್ನು ತಾಯಿ ಆಗಿರ್ಬೋದು ಅಥವಾ ಅವಳನ್ನು ನೋಡ್ಕೊಳ್ಳುವವರಾಗಿರ್ಬೋದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಈಗ ಒಂದು 14 ವರ್ಷದವರೆಗೂ ಸಹ ಅಥವಾ 14 ಅಲ್ಲ ಒಂದು 15-16 ವರ್ಷದವರೆಗೂ ಈ 3 ತಿಂಗಳು 6 ತಿಂಗಳು ಹಾಗೆ ಆದರೆ ಅದರಲ್ಲೇನು ಗಾಬರಿ ಪಡುವಂಥದ್ದು ಆ ವಿಚಾರಗಳು ಉಂಟಾ ಇಲ್ವಾ ಅಂತ ಹೇಳ್ಕೊಂಡು, ಯಾಕೆ ಹೇಳಿದ್ರೆ ಈಗ ಪ್ರತಿ ಒಬ್ಬರಲ್ಲಿಯೂ ಕೂಡ ಕೇಳಿದಾಗ ಆಗಿ 1 ವರ್ಷ ಏನೋ ಹೇಳ್ತಾರೆ, ಮೊದಲೆಲ್ಲ ಹೇಳ್ತಿದ್ರು 1 ವರ್ಷದವರೆಗೆ ತೊಂದರೆ ಇಲ್ಲ ಹಾಗೆ ಹೇಳಿ, ಈಗಾಗಲ್ಲ ಆಗಿ ಇನ್ನು 16-17 ವರ್ಷದವರೆಗೂ ಕೂಡ ಪ್ರತಿ ತಿಂಗಳಿಗೆ ಸರಿಯಾಗಿ ಆಗದೆ ಇರೋದು, 6 ತಿಂಗಳಿಗೂ 3 ತಿಂಗಳಿಗೂ ಆಗೋದು ಹಾಗಾಗ್ತದೆ. ಅದರಿಂದ ಈಗ ಆದ ತಕ್ಷಣ 1 ವರ್ಷ ನೋಡಿಯೋ ಅಥವಾ 6 ತಿಂಗಳಲ್ಲಿಯೋ ಯಾವ ಸಂದರ್ಭದಲ್ಲಿ ಮಗುವನ್ನ ನಿಮ್ಮ ವೈದ್ಯರ ಬಳಿಗೆ ಕರ್ಕೊಂಡು ಬರಬೇಕು ಅಂತ ಇವಾಗಿನ ಪರಿಸ್ಥಿತಿಗೆ ಹೇಳ್ತೀರಿ ನೀವು? ಸೊ ಇವಾಗಿನ ಪರಿಸ್ಥಿತಿ ನೋಡುವಾಗ ಮಕ್ಕಳಿಗೆ 10 ವರ್ಷ 11 ವರ್ಷ ಅವಾಗ ಮುಟ್ಟು ಬರ್ತಾ ಇದೆ. ಸ್ಟಿಲ್ ಅವರಿಗೆ ಒಂದು 7 to 8 years ಅವರ ಬಾಡಿಗೆ ಅವರ ಹಾರ್ಮೋನ್ಸ್ ಅಡ್ಜಸ್ಟ್ ಹಾಕೊಂಡು ಸೈಕಲ್ಸ್ ರೆಗ್ಯುಲರ್ ಆಗ್ಲಿಕ್ಕೆ ನಾವು ಟೈಮ್ ಕೊಡಬೇಕು. ನಾವು ಇವತ್ತು 10 years ಒಂದು ಹುಡುಗಿ ಮುಟ್ಟು ಬಂದಿಲ್ಲ ಅಂತ ಹೇಳಿ ಮತ್ತೆ ಪುನಃ 6 months ಆದ್ಮೇಲೆ ಮುಟ್ಟು ಬರ್ತಾ ಉಂಟು ಅಂತ ಹೇಳಿ ಅಮ್ಮ ಕರ್ಕೊಂಡು ಬಂದು ಇದು ಮಾಡುದಿಲ್ಲ ಅದ್ ಮಾಡುದಿಲ್ಲ ಇದ್ ಮಾಡುದಿಲ್ಲ ಅಂತ ಹೇಳಿದ್ರೆ ಮಗುಗೆ ನಾವು ಪ್ರೆಷರೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಮಗುಗೆ ಟೈಮ್ ಕೊಡ್ಬೇಕು, ಮಗುದು ಬಾಡಿದು ಹಾರ್ಮೋನ್ಸ್ ಅಡ್ಜಸ್ಟ್ ಆಗ್ಬೇಕು. ಕೆಲವು ಕೇಸಸ್ಲಿ ಆಗುದಿಲ್ಲ, ಅಂದ್ರೆ ಅದು ಕೆಲವು ಬೇರೆ ಸಿಂಡ್ರೋಮ್ಸ್ ಇರ್ತದೆ ಮಕ್ಕಳಿಗೆ, ಅದು ತೊಂದ್ರೆ ಇರುವಾಗ ಅದನ್ನ ಡಯಾಗ್ನೋಸ್ ಮಾಡಿ ಮಾಡ್ಬೋದು. PCOS ಅಂತ ಒಂದು ತೊಂದರೆ ಇದ್ದ ಕಾರಣ ಅದೊಂದು ತೊಂದ್ರೆ ಅಂತ ಅಲ್ಲ, ಅದೀಗ ಎಲ್ಲ ಹುಡುಗಿಯರಿಗೆ ಇರುವ ಸಮಸ್ಯೆ ಅದು PCOS ಅಂತ. ಅದು ಲೈಫ್ ಸ್ಟೈಲ್ ಚೇಂಜಸ್, ಸ್ವಲ್ಪ ಹಾರ್ಮೋನಲ್ ಚೇಂಜ್, ಬಾಡಿಲಿ ಎಂತೆಲ್ಲ ಹಾರ್ಮೋನಲ್ ಚೇಂಜಸ್ ಇರ್ತದೆ, ಅದೊಂದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆದ್ರೆ ಅದು ಅವಳಿಗೆ ಏನು ತೊಂದರೆ ಕೊಡ್ಲಿಕ್ಕೆ ಅಷ್ಟು ಏನು ಆಗಲ್ಲ, ಅವಳಿಗೆ ತೊಂದರೆ ಕೊಡುದಿಲ್ಲ ತೊಂದರೆ ಇಲ್ಲ. ಈಗ PCOSಗೆ ಯಾವ ತರದಾದಂತ ಚಿಕಿತ್ಸೆಗಳು ಲಭ್ಯ ಉಂಟು ಅಂತ? PCOS ಆದ ಒಂದು ಹುಡುಗಿಯೋ ಅಥವಾ ಮಹಿಳೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನ್ ಚಿಕಿತ್ಸೆ ಇರ್ತದೆ? ಸೊ ನಾವೀಗ PCOS ಡಯಾಗ್ನೋಸ್ ಮಾಡಿ ಆದ ನಂತರ ನಾವು ಫಸ್ಟ್ ಅವರಿಗೆ ಸಿಂಪ್ಟಮ್ಸ್ ಏನು ಅಂತ ನೋಡೋದು. ಸೊ ಈಗ ಅವರಿಗೆ ಇರ್ರೆಗ್ಯುಲರ್ ಸೈಕಲ್ಸ್ ಇರತ್ತೆ, ಅವರಿಗೆ ವೇಟ್ ಗೇನ್, ಮೇನ್ ಕನ್ಸರ್ನ್ ವೇಟ್ ಗೇನ್ ಉಂಟು ಅಂತ, ವೇಟ್ ಲೂಸ್ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ವೇಟ್ ಲೂಸ್ ಆಗ್ತಾ ಇಲ್ಲ. ಸೊ ಮೇನ್ ಒಂದು ಎಂತ ಹೇಳುದಂದ್ರೆ ಒಂದು 5 to 10% ಆಫ್ ದ ಬಾಡಿ ಮಾಸ್ ಕಡಿಮೆ ಆದ್ರೆ ಡೈಲಿ ಎಕ್ಸರ್ಸೈಸ್ ಮಾಡೋದು, 150 minutes ಇನ್ ಅ ವೀಕ್ ಮಿನಿಮಮ್ ಒಂದು ವಾಕಿಂಗ್ ಮಾಡೋದು, ಇಲ್ಲಾಂದ್ರೆ ಯೋಗ ಮಾಡೋದು, ಇಲ್ಲಾಂದ್ರೆ ಯಾವ್ದು ಸಹ ನಿಮ್ಗೆ ಆಕ್ಟಿವಿಟಿ ಇಷ್ಟ ಇರೋದು ಮಾಡಿದ್ರೆ ಸೈಕಲ್ಸ್ ರೆಗ್ಯುಲರ್ ಆಗ್ತದೆ. ಸೈಕಲ್ಸ್ ರೆಗ್ಯುಲರ್ ಆದ ತಕ್ಷಣ, ಯಾಕೆಂದ್ರೆ ನಿಮ್ದು ಮೇನ್ PCOS ತೊಂದರೆ ಇರೋದು ಆನ್ ಓವ್ಯುಲೇಷನ್ ಅಂತ, ಅಂದ್ರೆ ಅದು ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ. ಓವ್ಯುಲೇಷನ್ ಆಗ್ಬೇಕಾದ್ರೆ ಫಾಲಿಕಲ್ಸ್ ಮೆಚ್ಯೂರ್ ಆಗ್ಬೇಕು. ಇದು PCOS ಇಮ್ಮೆಚ್ಯೂರ್ ಸ್ಟೇಟ್ ಅಲ್ಲಿ ಇರೋದು. ಫಾಲಿಕಲ್ಸ್ ಮೆಚ್ಯೂರ್ ಆಗ್ಬೇಕಾದ್ರೆ ಫಸ್ಟ್ ಒಂದು ಸಿಂಪ್ಟಮ್ ಎಂತ ತೋರಿಸ್ತದೆ ಅಂದ್ರೆ ವೇಟ್ ಗೇನ್, ಇನ್ಎಬಿಲಿಟಿ ಟು ಲೂಸ್ ವೇಟ್. ಅವರಿಗೆ ಮತ್ತೆ ಎಷ್ಟು ಕಷ್ಟಪಟ್ಟರು ವೇಟ್ ಲೂಸ್ ಆಗ್ತಾ ಇಲ್ಲ, ನಾನು ಎಂತ ಸಹ ನಾನು ಡಯಟ್ ಮಾಡ್ತಾ ಇದ್ದೇನೆ, ಇದ್ ಮಾಡ್ತಾ ಇದ್ದೇನೆ, ವೇಟ್ ಲೂಸ್ ಆಗ್ತಾ ಇಲ್ಲ ಅಂತ. ಬಟ್ ಒಂದು 150 minutes ಹೇಳ್ತಾರೆ ಇನ್ ಅ ವೀಕ್, ಮಿನಿಮಮ್ 3 to 5 days ಇನ್ ಅ ವೀಕ್ 150 minutes ಬ್ರಿಸ್ಕ್ ವಾಕಿಂಗ್, ಯೋಗ, ಸ್ವಿಮ್ಮಿಂಗ್, ಯಾವ್ದು ಸಹ ಎಲ್ಲ ಒಟ್ಟಿಗೆ ಮಾಡ್ಬೇಕು ಅಂತ ಅಲ್ಲ ಹೇಳುದು. ಅವ್ರಿಗೆ ಯಾವ್ದಾದ್ರು ಇಷ್ಟ ಇದ್ದದ್ದು ಯಾವ್ದು ಸಹ ಆಕ್ಟಿವಿಟಿ ಮಾಡ್ಬೋದು. ಫುಡ್ ಕಂಟ್ರೋಲ್ ಆಗುದಷ್ಟು ಜಾಸ್ತಿ ಹೈ ಶುಗರ್, ಹೈ ಕಾರ್ಬ್ ಇದ್ದದ್ದು ತಿನ್ಬಾರ್ದು, ಹೈ ಫೈಬರ್ ಇದ್ದದ್ದು, ಲೋ ಶುಗರ್ ಇದ್ದದ್ದು ಹಾಗೆ ತಿಂದ್ರೆ, ಹೈ ಪ್ರೋಟೀನ್ ಇದ್ರೆ ಅವರಿಗೆ ಸಹ ಬಾಡಿ ಮಾಸ್ ಇಂಡೆಕ್ಸ್, ನಮ್ದು BMI ಇರ್ತದೆ, ನಮ್ಗೆ ಮಸಲ್ ಮಾಸ್ ಇಂಪ್ರೂವ್ ಆಗ್ಬೇಕು, ಫ್ಯಾಟ್ ಇಂಪ್ರೂವ್ ಆಗ್ಬಾರ್ದು. ವೇಟ್ ಚೇಂಜ್ ಅದು ದಟ್ ಈಸ್ ಒನ್ ಥಿಂಗ್, ವೇಟ್ ಗೇನ್ ಆಗೋದು ಅಂತ. ಓಕೆ, ನೆಕ್ಸ್ಟ್ ಪೀರಿಯಡ್ಸ್ ರೆಗ್ಯುಲರೈಸ್ ಆಗ್ಬೇಕು. ಸೊ ಈಗ ನಾವೊಂದು 5 years 6 years ಅವಳ ಬಿಟ್ಟು ಮತ್ತೆ ಸಹ ಅವಳಿಗೆ ಮುಟ್ಟು ಕರೆಕ್ಟ್ ಟೈಮ್ಗೆ ಬರ್ತಾ ಇಲ್ಲ, ಮತ್ತೆ 6 months ಬರ್ತದೆ, ಬಂದಾದ ನಂತರ ತುಂಬಾ ಹೆವಿ ಬ್ಲೀಡಿಂಗ್ ಆಗ್ತಾ ಉಂಟು ಅಂತ ಆದ್ರೆ ನಾವು OC ಪಿಲ್ಸ್ ಅಂತ ಹೇಳ್ತೇವೆ, ಕಂಬೈನ್ಡ್ OC ಪಿಲ್ಸ್ ಅಂತ. ಆ OC ಪಿಲ್ಸ್ ಕೊಡ್ತವೆ. ಅದ್ ಯಾಕೆ ಕೊಡುದು? ಸೈಕಲ್ಸ್ ರೆಗ್ಯುಲರ್ ಆಗ್ಲಿ ಅಂತ.
ಸೊ ಅದು 21 ದಿನ ಹಾರ್ಮೋನಲ್ ಟ್ಯಾಬ್ಲೆಟ್ ಇರ್ತದೆ, ಮತ್ತೆ ಲಾಸ್ಟ್ 7 days ವೈಟಮಿನ್ ಟ್ಯಾಬ್ಲೆಟ್ ಇರ್ತದೆ. ಸೊ ನಾವು ಯೂಶುವಲಿ 2 cycles 3 cycles ಕೊಡ್ತವೆ. 2 cycles ಅಂದ್ರೆ 2 months 3 months ಕೊಡ್ತವೆ. ಇರ್ರೆಸ್ಪೆಕ್ಟಿವ್ ಅವಳಿಗೆ ಮುಟ್ಟು ಬರ್ಲಿ ಮುಟ್ಟು ಬಾರದೇ ಇರ್ಲಿ 21 days ಹಾರ್ಮೋನಲ್ ಟ್ಯಾಬ್ಲೆಟ್, 7 days ವೈಟಮಿನ್ ಟ್ಯಾಬ್ಲೆಟ್ ಅಂತ ಕೊಡುದು. ಅದರಿಂದ ಮೇನ್ ಅದರದ್ದು ಉದ್ದೇಶ ಏನಂದ್ರೆ ನಾವು ಅವಳದು ಸೈಕಲ್ಸ್ ರೆಗ್ಯುಲರ್ ಆಗ್ಬೇಕು, ಅವಳಿಗೆ ತಿಂಗಳು ಮುಟ್ಟು ಬರ್ಬೇಕು, ಅದು ನಮ್ದು ಮೇನ್ ಏಮ್ ಇರುದು. ಅದಕ್ಕೆ ಓಸಿಪಿಲ್ಸ್ ಅಂತ ಕೊಡ್ಬೋದು. ಈ ಟ್ಯಾಬ್ಲೆಟ್ಸ್ ಅನ್ನ ಯಾವ ಏಜಿನವರಿಗೆ ಕೊಡಬೇಕು, ಆ ತರದ್ ಏನಾದ್ರು ರಿಸ್ಟ್ರಿಕ್ಷನ್ ಉಂಟು? ಏಜ್ ಅಂದ್ರೆ ಸಣ್ಣ ಮಕ್ಕಳಿಗೆ ಕೊಡ್ಲಿಕ್ಕಿಲ್ಲ. ನಾವು ಒಂದು 15 above 18 above ಅದೆಲ್ಲ ಕೊಡ್ಬೋದು. 18 above ಬಿಕಾಸ್ ಅವರಿಗೆ 18 above 21 above ಅವ್ರು ಪ್ರೆಗ್ನೆಂಟ್ ಆಗ್ಲಿಕ್ಕೆ ನೋಡ್ತಾರೆ. ಮದುವೆ ಆದ್ಮೇಲೆ ಅವರಿಗೆ ಮೇನ್ ಆಗಿ ಅದಿರುದು. ಸೊ ಅದ್ರ ಮುಂಚೆ ಅಂದ್ರೆ ನಾವೀಗ 10 ವರ್ಷನ ಮಗುಗೆಲ್ಲ ಕೊಡ್ಲಿಕ್ಕಿಲ್ಲ. ಅದು 15 years ಆದ ನಂತರ ಬೆಟರ್ ಟು ಗಿವ್ ಓಸಿಪಿಲ್ಸ್ ರೆಗ್ಯುಲರೈಸ್ ಮಾಡ್ಲಿಕ್ಕೆ ಸೈಕಲ್. ಮಾತ್ರ ಫಸ್ಟ್ ಮೇನ್ ಇರೋದು ವೇಟ್ ರಿಡಕ್ಷನ್, ಸೆಕೆಂಡ್ ಮತ್ತೆ ಓಸಿಪಿಲ್ಸ್ ಟ್ರೈ ಮಾಡ್ಬೋದು. ಥರ್ಡ್ ಅವರಿಗೆ ಮೇನ್ ಆಗಿ ನಂಗೆ ಪಿಂಪಲ್ಸ್ ತುಂಬಾ ಬರ್ತಾ ಉಂಟು, ಆಯಿಲಿ ಸ್ಕಿನ್, ಕೂದಲು ತುಂಬಾ ತೆಲ್ಲಗೆ ಆಗ್ತಾ ಇದೆ, ಹೇರ್ ಫಾಲ್ ತುಂಬಾ ಉಂಟು, ಅದಕ್ಕೆ ಆಂಟಿ ಆಂಡ್ರೋಜನ್ಸ್. ಯಾಕೆಂದ್ರೆ ಆಂಡ್ರೋಜನ್ಸ್ ಎಕ್ಸೆಸ್ ಆಗಿರೋದ್ರಿಂದ ಬಾಡಿಲಿ ಆಂಡ್ರೋಜನ್ ಅಂತ, ಬಿಕಾಸ್ ಇಷ್ಟೆಲ್ಲ ಹಾರ್ಮೋನಲ್ ಚೇಂಜ್ ಆಗಿದ್ದ ಕಾರಣ ಆಂಡ್ರೋಜನ್ಸ್ ಜಾಸ್ತಿ ಆಗಿದೆ. ಸೊ ಆಂಡ್ರೋಜನ್ಸ್ ನ ಕಡಿಮೆ ಮಾಡ್ಲಿಕ್ಕೆ ಆಗಿ ಅವರಿಗೆ ಇದು ನಾವು ಕೊಡ್ತಾ ಇರೋದು ಅದು ಆಂಟಿ ಆಂಡ್ರೋಜನ್ಸ್ ಅಂತ ಹೇಳ್ತವೆ. ಈಗ ಹೇರ್ ಲಾಸ್ ಆದವರಿಗೆ ಲೋಕಲ್ ಅಂದ್ರೆ ಟಾಪಿಕಲ್ ಅಪ್ಲಿಕೇಶನ್ ಆಗಿ ಮಿನಾಕ್ಸಿಡಿಲ್ ಮತ್ತೆ ಟ್ಯಾಬ್ಲೆಟ್ಸ್, ಆಂಟಿ ಆಂಡ್ರೋಜನ್ ಅಂದ್ರೆ ಸ್ಪೈರೋನೋಲ್ಯಾಕ್ಟೋನ್, ಮಾತ್ರ ಅದು ನೋಡ್ಕೊಂಡೇ ಕೊಡ್ಬೇಕು. ಹಾಗೆ ಸುಮ್ನೆ ಅಯ್ಯೋ ನಂಗೆ ಇದೆಲ್ಲ ಸಿಂಪ್ಟಮ್ ಉಂಟು ನಾನು ಹೋಗಿ ತಕೊಳ್ತಾನೆ ಅಂತ ಇಲ್ಲ, ಅದ್ ನೋಡ್ಕೊಂಡೇ ತಕೊಳ್ಬೇಕು ವೈದ್ಯರ ಸೂಚನೆ ಮೇಲೆ. ಹೌದು, ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡೆ ಎಲ್ಲ ಟ್ಯಾಬ್ಲೆಟ್ಸ್ ತಕೊಳ್ಳುದು. ನೆಕ್ಸ್ಟ್ ಮೇನ್ ಆಗಿ ಡಯಟ್, ಮೇನ್ ಇಂಪಾರ್ಟೆಂಟ್ ಡಯಟ್, ಹೈ ಫೈಬರ್, ಲೋ ಶುಗರ್, ಹೈ ಪ್ರೋಟೀನ್ ಇರುವ ಡಯಟ್ ತಕೊಳ್ಳೇಬೇಕು, ಅಲಾಂಗ್ ವಿತ್ ಡೈಲಿ ಎಕ್ಸರ್ಸೈಸ್. ಇಷ್ಟಂತೂ ಬೇಕೇ ಬೇಕು. ವೀಕ್ಷಕರೇ, ಪ್ರತಿ ಬಾರಿಯೂ ಸಹ ವೈದ್ಯರನ್ನ ಭೇಟಿಯಾದಾಗ ಅಂತ ಹೇಳಿದ್ರೆ ವೈದ್ಯರನ್ನ ಮಾತಾಡಿಸುವ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಾಗ ಪ್ರತಿಯೊಬ್ಬ ವೈದ್ಯರು ಕೂಡ ಹೇಳ್ತಾ ಇದ್ದ ವಿಚಾರ ಜೀವನ ಶೈಲಿ, ಆಹಾರ ಕ್ರಮ, ಸ್ವಲ್ಪ ವ್ಯಾಯಾಮ ಅಂತ ಹೇಳೋದು ಕೊನೆಯ ಭಾಗದಲ್ಲಿ ಬರ್ತಿತ್ತು. ಇಂದಿನ ಸಂಚಿಕೆಯ ವಿಶೇಷ ಹೇಳಿದರೆ ಮೊದಲನೆಯ ಪ್ರಶ್ನೆಗೆ ಉತ್ತರವಾಗಿಯೇ ಬಂದದ್ದು ಜೀವನ ಶೈಲಿ, ಆಹಾರ ಕ್ರಮ, ಎಕ್ಸಸೈಸ್ ಅಂತ ಹೇಳೋದು. ಇದರಿಂದವೇ ಗೊತ್ತಾಗ್ತದೆ ನಮಗೆ ನಾವು ಸಮಯವನ್ನು ಸ್ವಲ್ಪ ಆದರೂ ಕೊಟ್ಕೊಂಡಾಗ ಆರೋಗ್ಯ ಅಂತ ಹೇಳೋದು ಸರಿ ಇರ್ತದೆ ಅಂತ ಭಾವಿಸ್ತಾ, ನೀವು ಕೂಡ ಇನ್ಮೇಲಾದರೂ ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡ್ತೀರಿ ಅಂತ ಭಾವಿಸ್ತಾ ಡಾಕ್ಟರ್ ಹತ್ರ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಹೋಗ್ತೇನೆ. ಈಗ PCOS ಇರುವವರು ಗರ್ಭಧಾರಣೆ ಮಾಡುವಾಗ ಏನಾದರೂ ಸಮಸ್ಯೆಗಳು ಬರ್ತದಾ? ಬಂದರೆ ಏನು ಮಾಡ್ಬೋದು ಅಥವಾ ಅದಕ್ಕೇನು ಚಿಕಿತ್ಸೆ ಇದೆ ಅಂತ? ಸೊ PCOS ಅವರು ನ್ಯಾಚುರಲ್ ಆಗಿ ಕನ್ಸೀವ್ ಆಗುದಿಲ್ಲ ಅಂತ ಹಾಗೆ ಏನೂ ಇಲ್ಲ. ತುಂಬಾ ಪೇಷಂಟ್ಸ್ ನ್ಯಾಚುರಲ್ ಆಗಿನೇ ಕನ್ಸೀವ್ ಆಗ್ತಾರೆ. ಅವರ ಲೈಫ್ ಸ್ಟೈಲ್ ನಾನು ನೋಡಿದ್ರಿಂದ ಅವರ ಲೈಫ್ಲಿ ತುಂಬಾ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು, ಡೈಲಿ ಎಕ್ಸಸೈಸ್ ಮಾಡಿಕೊಂಡು, ಡಯಟ್ ಫಾಲೋ ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿದ್ದಾರೆ, ನ್ಯಾಚುರಲಿ ಕನ್ಸೀವ್ ಆಗಿದ್ದಾರೆ. ಅಕಸ್ಮಾತ್ ತುಂಬಾ ಒಂದು 1 year ಟ್ರೈ ಮಾಡಿ ಆದ ನಂತರ ಸಹ ಅವರಿಗೆ ಮಕ್ಕಳಾಗ್ತಾ ಇಲ್ಲ, PCOS ತೊಂದರೆ ಕಾರಣ ಅವರಿಗೆ ಭಯ ಉಂಟು, ನಂಗೆ PCOS ಇದ್ದ ಕಾರಣ ನನ್ಗೆ ಮಕ್ಕಳಾಗ್ತಿಲ್ಲ ಅಂತ ಇರುವಾಗ, ಪ್ಲಸ್ ನಮ್ಗೆ ಅವರು ಟೈಮ್ಡ್, ಅವರಿಗೆ ನ್ಯಾಚುರಲ್ ಆಗಿ ಮಕ್ಕಳು ಟೈಮ್ಡ್ ಇಂಟರ್ಕೋರ್ಸ್ ಅಂತ ಹೇಳ್ತವೆ, ಆ ಟೈಮಲ್ಲಿ ಅವರು ಸೇರ್ಲಿಲ್ಲ, ಅವರಿಗೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಅದು ಎಲ್ಲ ಟ್ರೈ ಮಾಡಿ ಆದ ನಂತರ ಸಹ ಮಕ್ಕಳಾಗ್ತಾ ಇಲ್ಲ, PCOS ತೊಂದರೆ ಉಂಟು, ತುಂಬಾ ಇದಾಗ್ತಾ ಇದೆ ಅಂತ ಹೇಳುವಾಗ ಮಾತ್ರೆಗಳು ಇದೆ. ಅದು ಅಂದ್ರೆ ಓವ್ಯುಲೇಷನ್ ಇಂಡಕ್ಷನ್. ಸೊ ಬೇಸಿಕ್ಲಿ PCOS ಲಿ ಓವ್ಯುಲೇಷನ್ ಆಗ್ತಾ ಇಲ್ಲ. ದಟ್ ಈಸ್ ಓವ್ಯುಲೇಷನ್ ಆಗ್ಬೇಕಾದ್ರೆ ಫಾಲಿಕಲ್ಸ್ ಅದು ಮೆಚೂರ್ ಆಗಿರ್ಬೇಕು. PCOS ಲಿ ಇಮ್ಮೆಚೂರ್ ತುಂಬಾ ಕ್ಲಬ್ಡ್ ಫಾಲಿಕಲ್ಸ್ ಇರತ್ತೆ. ಸೊ ಓವ್ಯುಲೇಷನ್ ಇಂಡ್ಯೂಸ್ ಮಾಡಿ ನಾವು ಅಂದ್ರೆ ಮಾತ್ರೆ ಕೊಟ್ಟು ಅವಳಿಗೆ ಓವ್ಯುಲೇಷನ್ ಇಂಡ್ಯೂಸ್ ಮಾಡಿ ಆಗ್ಲಿ ಇಲ್ಲಾದ್ರೆ ಪ್ರೆಗ್ನೆಂಟ್ ಆಗ್ಲಿ ಅಂತ ಆ ರೀತಿ ಕೊಡುದು. ಸೊ ನಾವು ಈಗ ಓವ್ಯುಲೇಷನ್ ಇಂಡಕ್ಷನ್ ಅಂತ ಕೊಡುದು ಅವಳು ಪ್ರೆಗ್ನೆಂಟ್ ಆಗ್ಲಿ ಅಂತ. ಸೊ ನಾವು ಆ ಫಾಲಿಕಲ್ಸ್ ನ ಕಂಟ್ರೋಲ್ಡ್ ಆಗಿ ನಾವು ಅಂದ್ರೆ ಇವತ್ತೀಗ ಮುಟ್ಟಾಗಿ 2nd day ಇಂದ 5th day ಆರ್ 3rd day ಇಂದ 9th day ಆ ಟ್ಯಾಬ್ಲೆಟ್ಸ್ ಕೊಟ್ಟು ಪುನಃ ಕರಿತವೆ. ಪುನಃ ಕರ್ದಾದ ನಂತರ ಫಾಲಿಕಲ್ಸ್ ಎಷ್ಟು ಗ್ರೋ ಆಗಿದೆ ಅಂತ ನೋಡ್ತವೆ. ಫಾಲಿಕಲ್ಸ್ ಈಗ ನಮ್ಗೊಂದು ಸರ್ಟನ್ ಈಗ 25 mm ವರೆಗೆ ದೊಡ್ಡದಾಯ್ತು, ನಾವು ಸೀರಿಯಲ್ ಫಾಲೋ ಅಪ್ ಮಾಡ್ಲೇಬೇಕು. 9ನೇ ದಿನ ಬಂದು ಸ್ಕ್ಯಾನ್ ಆಗ್ಬೇಕು, 11ನೇ ದಿನ ಬಂದು ಸ್ಕ್ಯಾನ್ ಆಗ್ಬೇಕು. ಫಾಲಿಕ್ಯುಲರ್ ಸ್ಕ್ಯಾನ್ ಆಗಿ ಅದು ಎಷ್ಟು ದೊಡ್ಡದಾಗಿದೆ, ನಂಗೆ ಒಂದು 25 mm ವರೆಗೆ ಒಂದು ಫಾಲಿಕಲ್ ಬಂದು ಅಂತ ಆದ್ರೆ HCG ಟ್ರಿಗರ್ ಅಂತ ಇರತ್ತೆ. ಟ್ರಿಗರ್ HCG ಈಸ್ ಪ್ರೆಗ್ನೆನ್ಸಿ ಹಾರ್ಮೋನ್. ಸೊ HCG ಟ್ರಿಗರ್ ಕೊಟ್ಟು ಅವರಿಗೆ ಮತ್ತೆ IUI
ಇಲ್ಲಾದ್ರೆ ಕನ್ಸೀವ್ ಆಗಿ ನ್ಯಾಚುರಲ್ ಇಂಟರ್ಕೋರ್ಸ್ ಮಾಡಿ ಅಂತ ಹೇಳಿ ಅವರಿಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಟ್ರೈ ಮಾಡ್ಬೋದು. ಅಂದರೆ PCOS ಇದ್ದವರು ಸಹ ಗರ್ಭಧಾರಣೆ ಆಗಲಿಕ್ಕೆ ಸಮಸ್ಯೆ ಇರ್ಬೋದು, ಆದರೆ ಅದಕ್ಕೆ ಪರಿಹಾರ ಉಂಟು ಅಂತ ಹೇಳ್ತಾ ಆ ಥರದ ಒಂದು ಏನು ಹಿಂಜರಿಕೆ ಬೇಡ ಅಂತ ಹೇಳ್ತಾ, ಈಗ PCOSಗೂ ಈ ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ? ಸೊ PCOS ಆ್ಯಂಡ್ ಮೆಂಟಲ್ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈಗ ಎಲ್ಲ ಮಕ್ಕಳು ಆಂಗ್ಸೈಟಿ ತುಂಬ, ಅವರಿಗೆ ಎಲ್ಲ ಥಿಂಗಿಗೆ ಅವರು ಡಿಪ್ರೆಷನ್ ಆಗುತ್ತೆ, ನಂಗೆ ತಗೊಳ್ಲಿಕ್ಕೆ ಆಗುದಿಲ್ಲ, ನಂಗೆ ಟಾಲರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಮುಟ್ಟು ಬಂದಿಲ್ಲ, ಅಯ್ಯೋ ನಂಗೆ ಎಂತೆಂತ ಆಗ್ತಾ ಉಂಟು ಅಂತ ಆಂಗ್ಸೈಟಿಯಿಂದ ಮೇನ್ಲಿ ಇಟ್ ವಿಲ್ ಆಲ್ ಕಾಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ನೀವು ಎಷ್ಟು ಸ್ಟ್ರೆಸ್ ತಗೊಳ್ತೀರಿ, ನೀವು ಎಷ್ಟು ಆಂಗ್ಸೈಟಿ, ನೀವು ಎಲ್ಲ ತುಂಬಾ ಜಾಸ್ತಿ ಗಾಬರಿ ಮಾಡ್ಕೊಳ್ಳೋದು, ಎಲ್ಲ ಅಯ್ಯೋ ಅದಾಗ್ಲಿಲ್ಲ ಅಂತ ಎಲ್ಲ ಹೇಳ್ತಾ ಕೂತ್ಕೊಳ್ಳೋದು, ಬೇಸಿಕ್ ಅದು ನಿಮ್ದು ಹಾರ್ಮೋನ್ಸ್ಗೆ ಅಫೆಕ್ಟ್ ಆಗ್ತದೆ. ನಿಮ್ಮ ಹಾರ್ಮೋನ್ಸ್ ಅಫೆಕ್ಟ್ ಆದ್ರೆ ನಿಮ್ಗೆ PCOS ತೊಂದರೆ ಯಾಕೆ ಬರೋದಂದ್ರೆ ಅದು ಇಟ್ ಈಸ್ ಇಂಟರ್ಲಿಂಕ್ಡ್ ಅಂತ ಹೇಳೋದಂದ್ರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ನಿಮ್ಗೆ ಈಗ LH ಜಾಸ್ತಿ ಆಗ್ತದೆ, ಆಂಡ್ರೋಜನ್ಸ್ ಜಾಸ್ತಿ ಆಗ್ತದೆ, ಹ್ಯಾಪಿ ಹಾರ್ಮೋನ್ ಇರೋದು ಆಕ್ಸಿಟೋಸಿನ್, ಅದು ಆಗುದಿಲ್ಲ. ಇದು ನಮ್ಗೆ ಆಂಗ್ಸೈಟಿ ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಆಗತ್ತೆ, ಅದು ಜಾಸ್ತಿ ಆದ್ರೆ PCOS ಇದು ಫೆಸಿಲಿಟೇಟ್ ಮಾಡ್ತದೆ. ಅದು ಲಿಂಕ್ಡ್ ಅಂತ ಹೇಳಿದ್ರೆ ಅಯ್ಯೋ ಆಂಗ್ಸೈಟಿ ಡಿಪ್ರೆಷನ್ ಇದ್ರೆ PCOS ಉಂಟು ನಂಗೆ ಅದಕ್ಕೆ ಆಂಗ್ಸೈಟಿ ಡಿಪ್ರೆಷನ್ ಅಂತ ಅಲ್ಲ, ಬಟ್ ಮಾತ್ರ ಎಲ್ಲ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ತರ ಇದು ಇನ್ನೂ ವರ್ಸನ್ ಮಾಡ್ಕೊಳ್ತದೆ. ನಮ್ಗೆ ಆಂಗ್ಸೈಟಿ ಡಿಪ್ರೆಷನ್ ಎಲ್ಲ ಜಾಸ್ತಿ ಮಾಡ್ಕೊಳ್ತದೆ. ಇದು ತುಂಬಾ ಆಂಕ್ಷಿಯಸ್ ಇರ್ತಾರೆ ಎಲ್ಲರೂ. ಒಂದು ಮೇನ್ ಆಂಗ್ಸೈಟಿ ಇರೋದು ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ, ಒಂದು ಆಂಗ್ಸೈಟಿ ಇರೋದು ನಂಗೆ ಮುಟ್ಟು ಟೈಮಿಗೆ ಆಗ್ತಾ ಇಲ್ಲ, ಎಂತ ತೊಂದರೆ ಇರ್ಬೋದು ನಂಗೆ ಬೇರೆ ಇದು ಬಿಟ್ಟು ಬೇರೆ ಎಂತಾದ್ರೂ ಸೀರಿಯಸ್ ತೊಂದರೆ ಉಂಟಾ ಅಂತ ಸಹ ಅದಕ್ಕೆ ಸಹ ಹೋಗ್ತಾರೆ. ಸೊ ಅದು ಓವರ್ ಥಿಂಕಿಂಗ್ ಹೋಗ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ, ಅದರಿಂದಾಗಿ ಆಗುದಿದೆಲ್ಲ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಳ್ಳೋಣ. ವಿರಾಮದ ನಂತರ ಡಾಕ್ಟರ್ಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ಮಾಡೋಣ. ಈಗ ಡಾಕ್ಟ್ರೇ, PCOD ಇಂದ ಮಹಿಳೆಯರಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಕಂಡು ಬರ್ತದೆ ಅಂತ? PCOD ಇಂದ ಮಹಿಳೆಯರಲ್ಲಿ ಯಾವ ಸಮಸ್ಯೆಗಳು ಬರ್ತದೆ? ಈಗ PCOS ಬಗ್ಗೆ ಒಂದಷ್ಟು ಹೇಳಿದ್ರಿ, ಇನ್ನು PCOD ಆದ್ರೆ ಯಾವೆಲ್ಲ ಸಮಸ್ಯೆಗಳು ಕಂಡು ಬರ್ತದೆ? PCOD ಅಂತ ಅಂದ್ರೆ ಅದು ಮೇನ್ಲಿ ಖಾಲಿ ಓವರಿ ಅದರದ್ದು ರಿಲೇಟೆಡ್ ಸಮಸ್ಯೆ, ಅಂದ್ರೆ ಮುಟ್ಟು ಇರ್ರೆಗ್ಯುಲರ್ ಆಗಿ ಆಗೋದು. ಇನ್ ಡೈರೆಕ್ಟ್ ಓವರಿಯಿಂದ ಸಹ ಎಂತ ಹೋಗ್ತಾ ಇದ್ರು, ನಮ್ಗೆ ಮೇನ್ ಆಗಿ HPO ಆಕ್ಸಿಸ್ ಇರುತ್ತೆ ನಮ್ಮ ಬಾಡಿಲಿ, ಅದು ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್. ಸೊ ಎಲ್ಲ ಅದರಲ್ಲಿಯೇ ರಿಲೇಟೆಡ್ ಆಗಿರತ್ತೆ. ಓವರಿ PCODಲಿ ಮುಟ್ಟು ಇರ್ರೆಗ್ಯುಲರ್ ಆಗಿರೋದು, ಇಲ್ಲ ನಿಮ್ಗೆ ವೆಯ್ಟ್ ಗೇನ್ ಆಗೋದು, ಆಂಕ್ಷಿಯಸ್ ಇರೋದು, ಆಂಗ್ಸೈಟಿ ಬರೋದು, ಡಿಪ್ರೆಷನ್ ಆಗೋದು, ಮತ್ತೆ ಎಷ್ಟು ಟ್ರೈ ಮಾಡಿದ್ರು ವೇಟ್ ಲೂಸ್ ಆಗ್ತಾ ಇಲ್ಲ, ಪಿಂಪಲ್ ಬರೋದು, ಆಕ್ನೆ ಬರೋದು. ಸೊ ಮೇನ್ ಎಂತ ಅಂದ್ರೆ ಇದರಲ್ಲಿ ಎಲ್ಲ ಆಂಡ್ರೋಜನ್ಸ್ ಇನ್ಕ್ರೀಸ್ ಆಗತ್ತೆ. ನೆಕ್ಸ್ಟ್ ಇದೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ತಕೊಳ್ತದೆ. ಸೊ ಆಂಡ್ರೋಜನ್ ಎಕ್ಸೆಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಇಂಟರ್ಲಿಂಕ್ಡ್ ಆಗಿ ಎಲ್ಲಿ ಸಹ ಮೇನ್ PCODಲಿ ಅಂತ ಅಂದ್ರೆ ಓವರ್ ಇದೆ ತೊಂದ್ರೆ, ಯಾಕೆಂದ್ರೆ ಅದು ಕರೆಕ್ಟ್ ಆಗಿ ರಿಸೆಪ್ಟಿವ್ ಆಗ್ತಾ ಇಲ್ಲ, ಅದರ ಫಂಕ್ಷನ್ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಎಲ್ಲ ಇಂಟರ್ಲಿಂಕ್ಡ್ ಆಗಿಯೇನೆ ಎಲ್ಲ ಸಿಂಪ್ಟಮ್ಸು ಕೂಡ ತೋರಿಸ್ತದೆ ಅದು. ಇದಕ್ಕೆ ಈಗ ನೀಡುವಂತಹ ಚಿಕಿತ್ಸೆಯಿಂದ ಯಾವುದಾದ್ರೂ ಅಡ್ಡ ಪರಿಣಾಮಗಳು ಆಗ್ತದ ಅಂತ ಹೇಳ್ಕೊಂಡು, ಯಾಕೇಳಿದ್ರೆ ನಾವು ಪ್ರತಿಯೊಂದು ಔಷಧಿ ತಗೊಳ್ಳುವಾಗ ಫಸ್ಟಿಗೆ ಕಾಯಿಲೆ ಗುಣ ಆಗ್ತದೆ ಅಂತ ಹೇಳೋದಕ್ಕಿಂತ ಇದರಿಂದ ಸೈಡ್ ಎಫೆಕ್ಟ್ ಏನಾದರೂ ಆಗ್ತದ ಅನ್ನೋದನ್ನ ಆಲೋಚನೆ ಮಾಡೋದು ಜಾಸ್ತಿ. ಈಗ ಒಂದು ಮಾತ್ರೆ ತಗೊಳ್ಲಿಕ್ಕಿಲ್ಲ, ಇದರಿಂದ ನನ್ಗೆ ಇದಾಗ್ತದ ಅಂತ ಆಲೋಚನೆ ಮಾಡ್ತೀವಿ. ಗುಣ ಆಗ್ತದೆ ಅನ್ನೋದು ಎರಡನೇ ಹಂತದಲ್ಲಿ ಆಲೋಚನೆ ಮಾಡುವಂಥದ್ದು. ಅದರಿಂದ ಈ PCOD ಆಗಿರ್ಬೋದು, PCOS ಆಗಿರ್ಬೋದು, ಯಾವುದಕ್ಕೂ ಆಗಿರ್ಬೋದು, ತಗೊಳ್ಳುವಂಥ ಔಷಧಿಯಿಂದ ಅಡ್ಡ ಪರಿಣಾಮಗಳು ಆಗ್ತದಾ ಅಂತ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಮಾತ್ರೆಗಳು ಎಂತ ಕೊಡ್ತವೆ ಅದು ಡಾಕ್ಟರ್ ನೋಡ್ಕೊಂಡೇ ಕಂಟ್ರೋಲ್ಡ್ ಆಗಿನೇ ಫಾಲೋ ಅಪ್ ಮಾಡಿಸ್ಕೊಂಡೇ ಕೊಡ್ತಾ ಇರೋದು.
ಮತ್ತೆ ಓಸಿಪಿಲ್ಸ್ ತಕೊಳ್ಬೇಕಾದ್ರೆ ಓಸಿಪಿಲ್ಸ್ ನಾವು ಕೊಡೋದು ಸಹ 2 ಸೈಕಲ್ 3 ಸೈಕಲ್. ಓಸಿಪಿಲ್ಸ್ ಕೊಡೋದು ಯಾಕೆ, ನಮಗೆ ಸೈಕಲ್ಸ್ ರೆಗ್ಯುಲರೈಸ್ ಆಗ್ಲಿಕ್ಕೆ ಅಂತ ಹೇಳಿ ಕೊಡೋದು. ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಎಂತ ಹೇಳಿದ್ರೆ ಸ್ಪಾಟಿಂಗ್ ಆಗ್ಬೋದು, ಬ್ಲಾಟಿಂಗ್ ಆಗ್ಬೋದು, ಮೂಡ್ ಚೇಂಜಸ್ ಆಗ್ಬೋದು. ಅದಕ್ಕೆ ಅದು ನಾವು ಲಾಂಗ್ ಡ್ಯೂರೇಷನ್ ಆಫ್ ಟೈಮಿಗೆ ಕೊಡುದಿಲ್ಲ. ನಾವು ಕೊಡ್ತಾ ಇದ್ರು 2 ಸೈಕಲ್ಸ್ 3 ಸೈಕಲ್ಸ್ ಮತ್ತೆ ಫಾಲೋ ಅಪ್ ಮಾಡ್ಕೊಳ್ತವೆ. ಈಗ ಮೆಟ್ಫಾರ್ಮಿನ್ ಅಂತ ಹೇಳಿ ಉಂಟು, ಡಯಾಬಿಟಿಕ್ ಟ್ಯಾಬ್ಲೆಟ್. ಅದು ಮೇನ್ ಆಗಿ ಕೊಡ್ತಾ ಇರೋದು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ. PCOS ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟು, ಅದಕ್ಕಾಗಿ ಕೊಡುದು. ಅದರ ಸೈಡ್ ಎಫೆಕ್ಟ್ ನೋಡ್ಬೇಕಾದ್ರೆ ಸ್ಟಮಕ್ ಅಪ್ಸೆಟ್ ಆಗುದು, ನಾಸಿಯಾ, ಇಲ್ಲ ಮತ್ತೆ ರೇರ್ಲಿ ಒಂದು ವೈಟಮಿನ್ ಡೆಫಿಷಿಯನ್ಸಿ, ವೈಟಮಿನ್ B12 ಡೆಫಿಷಿಯನ್ಸಿ ಅಂತ ಹೇಳ್ತವೆ. ನೆಕ್ಸ್ಟ್ ಈಗ ನಾವು ಆಂಟಿ ಆಂಡ್ರೋಜನ್ಸ್ ಕೊಡ್ತವೆ, ಯಾಕೆಂದ್ರೆ ಆಂಡ್ರೋಜನ್ಸ್ ಕಡಿಮೆ ಆಗ್ಬೇಕು ಬಾಡಿಲಿ. ಆಂಡ್ರೋಜನ್ಸ್ ಇದ್ರೆ ಎಲ್ಲ ಸಿಂಪ್ಟಮ್ಸ್, ಕೂದಲೆಲ್ಲ ಮುಖಲಿ ತೋರಿಸುದು, ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಇರೋದು. ಸೊ ಆಂಡ್ರೋಜನ್ಸ್ ಕೊಡ್ಬೇಕಾದ್ರೆ ಅಗೇನ್ ಅವರಿಗೆ ಬಿ ಪಿ ಲೋ ಒಂದು ಆಗುದು ಉಂಟು, ಅದರದ್ದು ಸೈಡ್ ಇಫೆಕ್ಟ್ ಇದೆ. ಅಷ್ಟು ಲೋ ಆಗುದಿಲ್ಲ, ಅವ್ರ ತಲೆ ಸುತ್ತಿ ತಿರುಗಿ ಬೀಳುದು ಎಲ್ಲ ಹಾಗೆಲ್ಲ ಇರುವುದಿಲ್ಲ. ಅದು ಸಹ ಕೊಡುವಾಗ ಸರ್ಟನ್ ಟೈಮ್ ಡ್ಯೂರೇಷನ್ಗೆ ಕೊಡುದು, ತುಂಬಾ ಲಾಂಗ್ ಡ್ಯೂರೇಷನ್ಗೆಲ್ಲ ಕೊಡುದಿಲ್ಲ. ಅದೆಲ್ಲ ನೋಡ್ಕೊಂಡೆ ಅದಕ್ಕೆ ಹೇಳುದು, ಎಲ್ಲ ಮಾತ್ರೆ ಕೊಡ್ಬೇಕಾದ್ರೂ ಡಾಕ್ಟರಿಗೆ ಕೇಳ್ಕೊಂಡು ತಕೊಳ್ಳಿ. ಎಲ್ಲ ಮಾತ್ರೆ ಓವರ್ ದ ಕೌಂಟರ್ ತಕೊಳ್ಳುದು ಬೇಡ ಅಂತ. ಯಾಕಂದ್ರೆ ಇದು ಇರುದು ಲೈಫ್ ಲಾಂಗ್ ಇರುದು ಒಂದು ಡಿಸೀಸ್ ಸಿಂಡ್ರೋಮ್ ಅಂತ ಲೈಫ್ ಲಾಂಗ್ ಇರುದೇ ನಮ್ಗೆ ಇರೋದು. ಸಿಂಪ್ಟಮ್ಸ್ ಕಡಿಮೆ ಆಗತ್ತೆ, ಇಲ್ಲ ಅಂತೆ ಅಲ್ಲ, ಮಾತ್ರ ವೇಟ್ ಗೇನ್ ಅದು ವೇಟ್ ಲಾಸ್ ಆಗ್ಲೇಬೇಕು. ಬಾಕಿದೆಲ್ಲ ಸಿಂಪ್ಟಮ್ಸ್ ಸೈಕಲ್ಸ್, ಈಗ ನಾವು ಮುಟ್ಟು ನಿತ್ತ ನಂತರ ಮುಟ್ಟು ನಿಲ್ಲಿತಲ್ಲ ಇನ್ ನನ್ಗೆ ಅದರದ್ದು ತೊಂದ್ರೆ ಇಲ್ಲ ಅಂತ ಹಾಗೆ ಇರುದಿಲ್ಲ. ಈಗ PCOS ಮಕ್ಕಳಿಗೆ ಸಹ ಲೇಟರ್ ಆನ್ ಇನ್ ಲೈಫ್ ಟೈಪ್ 2 ಡಯಾಬಿಟೀಸ್, ಕಾರ್ಡಿಯೋವಾಸ್ಕ್ಯುಲರ್ ರಿಸ್ಕ್ ಅದು ಇರತ್ತೆ. ಸೊ ಮೇನ್ ನಮ್ಗೆ ಟೆನ್ಷನ್ ಇರುವುದು PCOS ಇಂದ ಲೇಟರ್ ಆನ್ ಅವರಿಗೆ ಡಯಾಬಿಟೀಸ್ ಬರ್ತದೆ, ಯಾಕಂದ್ರೆ ಆಲ್ರೆಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟು. ಸೊ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಇರತ್ತೆ. ನಾರ್ಮಲ್ ಆಗಿ ಯಾರಿಗೆ ಡಯಾಬಿಟೀಸ್ ಬರತ್ತೆ ಅವರಿಂದ 10 ಟೈಮ್ಸ್ ಜಾಸ್ತಿ ರಿಸ್ಕ್ PCOS ಅವ್ರಿಗೆ ಇರ್ತದೆ. ಸೊ ನಮ್ಗೆ ಮೇನ್ ಕನ್ಸರ್ನ್ ಆಗಿರೋದು ಅದು. ಸೊ ಅದಕ್ಕೆ ಮಾತ್ರೆ ಕೊಡುವಾಗ ಸಹ ನೋಡ್ಕೊಂಡೆ ನಾವು ಸಹ ಈಗ ಲಾಂಗ್ ಡ್ಯೂರೇಷನ್ ಕೊಡುದಿಲ್ಲ, ಶಾರ್ಟ್ ಡ್ಯೂರೇಷನ್ ಕರೆದು ಫಾಲೋ ಅಪ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಮಾತ್ರೆಗಳು ಕೊಡೋದು. ವೀಕ್ಷಕರೇ, ನಿಮಗೆ ಈ ಒಂದು ಏನು ಸಮಸ್ಯೆ ಅಥವಾ ಒಂದು ಗೊಂದಲ ಇರ್ಬೋದು, ಅದಕ್ಕೆ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ, ಯಾರು ಕೂಡ ಹಾಗೆ. ಆದರೆ ಇನ್ನೊಂದು ಮಾತುಂಟು ಡಾಕ್ಟ್ರೆ, ಇವಾಗ ನೀವು ಒಂದು ಹೇಳಿದ್ರಿ, ನೀವು ಸ್ಮಾಲ್ ಡ್ಯೂರೇಷನ್ಗೆ ಮಾತ್ರೆಯನ್ನು ಕೊಡೋದು ಅಂತ ಹೇಳ್ಕೊಂಡು. ಇವಾಗ ಏನು ಮಾಡ್ತಾರಂತೆ, ಸಾಮಾನ್ಯವಾಗಿ ಎಲ್ಲರಿಗೂ ಇರೋದು, ಯಾಕೆಂದ್ರೆ ನೀವು ಬರೆದು ಕೊಟ್ಟಿರ್ತೀರಿ, ಮೆಡಿಕಲಿಗೆ ಹೋದರೆ ಸಿಗ್ತದೆ, ಹೇಳಿದ್ರಿ ನೀವು 2 ತಿಂಗಳು ತೊಗೊಳ್ಬೇಕು ಅಂತ ಹೇಳಿರ್ತೀರಿ. 2 ತಿಂಗಳಾಯಿತು, 1 ತಿಂಗಳು ಬಿಟ್ಟರು, 3ನೇ ತಿಂಗಳು ಮತ್ತೇನೋ ಆ ಥರದ ಸಿಂಪ್ಟಮ್ ಶುರುವಾಯಿತು, ಮತ್ತೆ ತಿರ್ಗಾ ಮೆಡಿಕಲಿಗೆ ಹೋದ್ರು ತೊಗೊಂಡ್ರು ಬಂದರು. ಇದು ಎಷ್ಟು ಸರಿ ಎಷ್ಟು ತಪ್ಪು? ತಪ್ಪು ಅಂದ್ರೆ ನಾವು ಬರೆಯುವುದು ಮಾತ್ರೆ ನಿಮ್ಗೆ ಸಿಂಪ್ಟಮ್ಸ್ ನಿಮ್ಗೆ ನೀವು ಬೇಗ ಗುಣ ಆಗ್ಲಿ ಅಂತ ಹೇಳಿ ನಾವು ಕೊಡೋದು. ನೀವು ಅದು ಕರೆಕ್ಟ್ ಆಗಿ ಫಾಲೋ ಮಾಡ್ಲಿಲ್ಲ, ನೀವು ಒಂದ್ಸಲ ತಕೊಂಡ್ರಿ. ಒಂದು ಏನಂದ್ರೆ ಮೇನ್ ಆಗಿ PCOS ನವರಿಗೆಲ್ಲ ಒಂದು ಮುಟ್ಟು ರೆಗ್ಯುಲರ್ ಆಗ್ಬೇಕು. ತಿಂಗಳು ಮುಟ್ಟು ಆಗ್ಲಿಲ್ಲ ಆದ್ರೆ ಆ ಹೆಂಗಸಿಗೆ ಆ ಮಂತ್ ಆ ಟೈಮಿಗೆ ತುಂಬಾ ಇರಿಟೇಷನ್ ಆಗ್ತದೆ. ಮುಟ್ಟು ಬಂದಿಲ್ಲ ಆದ್ರೆ ಅಂತ ಟೆನ್ಷನ್ ಬೇರೆ, ಮುಟ್ಟು ಬಂದಿಲ್ಲ ಅಂತ, ಬಟ್ ಮಾತ್ರ ಇರಿಟೇಷನ್, ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ತುಂಬಾ ಇರಿಟೇಷನ್ ಆಗ್ತದೆ. ಸೊ ಮುಟ್ಟು ಕರೆಕ್ಟ್ ಆಗಿ ಆಗ್ಬೇಕು ಅಂತ ಎಲ್ಲ ಹೆಂಗಸರಿಗೆ ಇರ್ತದೆ. ಸೆಕೆಂಡ್ ಮೇನ್ PCOS ಎಂತ ಅಂದ್ರೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ತೊಂದರೆ ಆಗ್ಬಾರ್ದು, ಮೇನ್ ಪ್ರೆಗ್ನೆನ್ಸಿಗೆ ತೊಂದರೆ ಆಗ್ಬಾರ್ದು ಅಂತ. ಸೊ ಪ್ರೆಗ್ನೆಂಟ್ ಆದ ನಂತರ ಸಹ ನಂಗೆ ಟ್ರೈ ಮಾಡಿ ಆದ್ಮೇಲೆ ಸಹ ನಂಗೆ ಮಕ್ಕಳಾಗ್ತಾ ಇಲ್ಲ ಅಂತ ದೊಡ್ಡದು ಒಂದು ಎಲ್ಲರ ತಲೆಯಲ್ಲಿ ಇರ್ತದೆ. ಅದವ್ರು ಕರೆಕ್ಟ್ ಆಗಿ ಟ್ಯಾಬ್ಲೆಟ್ಸ್ ತಕೊಳ್ತಾರೆ, ಫಾಲೋ ಅಪ್ ಮಾಡ್ತಾರೆ, ಯಾಕಂದ್ರೆ ಎಲ್ಲರಿಗೆ ಮಕ್ಕಳಾಗ್ಬೇಕು ಅಂತ ಆಸೆ ಇರ್ತದೆ. ಸೊ ಅದು ತುಂಬಾ ಜನ ಫಾಲೋ ಮಾಡ್ತಾರೆ. ನೀವು ಹೇಳಿದ ಹಾಗೆ ಕೆಲವರು ಓಸಿಪಿಲ್ಸ್ 1 ಮಂತ್ ತಕೊಳ್ತಾರೆ, ಮತ್ತೆ 1 ಮಂತ್ ತಕೊಳ್ಳುದಿಲ್ಲ, ಮರ್ತ್ ಹೋಗ್ತದೆ ಅಂತ. ಅದಕ್ಕೆ ಆಗಿ ಶಾರ್ಟ್ ಡ್ಯೂರೇಷನ್ ಕೊಡುದು. ಸೊ ದಟ್ ಅವ್ರು ಲಾಂಗರ್ ಡ್ಯೂರೇಷನ್ ಯಾರಿಗೂ ಕೊಟ್ಟರು ಮಾತ್ರ ಮರ್ತ್ ಹೋಗ್ತದೆ. ಮತ್ತೆ ಅವರು ತೊಂದ್ರೆ ಇಲ್ಲ, ಇವತ್ತು ತೆಗ್ದಿಲ್ಲ ನಾಳೆ ತಕೊಳ್ತಾನೆ, ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ಸ್ ತಕೊಳ್ಳಿಲ್ಲ ಆದ್ರೆ ನಿಮ್ಮ ಹಾರ್ಮೋನ್ಸ್ ಅಡ್ಜಸ್ಟ್ ಆಗುದಿಲ್ಲ. ಹಾರ್ಮೋನ್ಸ್ ಅಡ್ಜಸ್ಟ್ ಆಗ್ಲಾದ್ರೆ ನಿಮ್ಗೆ ನೀವು ಎಷ್ಟು ಮಾತ್ರೆ ಮಾಡ್ಕೊಳ್ಳಿ, 1 ಮಂತ್ ಬಿಡಿ, 1 ಮಂತ್ ತಕೊಳ್ಳಿ, ಮತ್ತೆ ಮುಟ್ಟು ಕರೆಕ್ಟ್ ಆಗುದಿಲ್ಲ, ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುದಿಲ್ಲ. ಮೇನ್ ಆಗಿ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗ್ಬೇಕು. ಎಂತ ಇದ್ರು ಸಹ ನೀವು ಕ್ಲಿಯರ್ ಆಗಿ ನಿಮ್ದು ಡೇ ಟು ಡೇ ಆಕ್ಟಿವಿಟೀಸ್ ಕರೆಕ್ಟ್ ಆಗಿ ನಡಿಬೇಕು, ನಿಮ್ದು ಸೈಕಲ್ ಮಂತ್ಲಿ ಬರಬೇಕು, ಅದರಲ್ಲಿ ಎಲ್ಲ ತೊಂದರೆ ಬರಬಾರ್ದು. ಸೊ ಅದಕ್ಕಾಗಿ ಹೆಚ್ಚಿನವ್ರು ತಕೊಳ್ತಾರೆ ಮಾತ್ರೆ, ಕೆಲವ್ರು ತಕೊಳ್ಳುದಿಲ್ಲ, ಅವರು ತಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಕರೆಕ್ಟ್ ಆಗಿ.
ಹೌದು, ಯಾಕೆ ಹೇಳಿದ್ರೆ ಮಾತ್ರೆ ಅಂತ ಹೇಳಿದ್ರೆ ಸ್ವಲ್ಪ ಹಿಂಜರಿದು ಜಾಸ್ತಿ ಅಲ್ಲ. ಈಗ ರಾತ್ರಿ ಮರ್ತು ಹೋಯ್ತು, ನಾಳೆ ತಗೊಂಡ್ರೆ ಆಯ್ತು ಅಂತ ಹೇಳ್ಕೊಂಡು ಇವತ್ತಿದ್ದು ಮರ್ತು ಹೋಗಿರ್ತಾರೆ. ವೀಕ್ಷಕರೇ, ಡಾಕ್ಟ್ರು ಹೇಳಿದ್ದನ್ನ ಕೇಳಿದ್ರಲ್ಲ, ಯಾವಾಗ ತಗೊಳ್ಬೇಕು ಆವಾಗಲೇ ತಗೊಳ್ಬೇಕು, ಹಸ್ತಾಗ್ಲೇ ಊಟ ಮಾಡಬೇಕು. ಹೊಟ್ಟೆ ತುಂಬದಾಗ ಊಟ ಮಾಡಿದ್ರೆ ಅದು ಅಜೀರ್ಣ ಆಗ್ತದೆ. ಅದರಿಂದ ಮಾತ್ರೆ ಡಾಕ್ಟ್ರು ಯಾವಾಗ ಹೇಳಿರ್ತಾರೆ ಆವಾಗ ತಗೊಂಡ್ರೆ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದು ಬಹಳ ಬೇಗ ಸಿಗ್ತದೆ ಅಂತ ಹೇಳ್ತಾ, ಡಾಕ್ಟ್ರೆ ಇವಾಗ ಹೆಮೊರಾಜಿಕ್ ಸಿಸ್ಟ್ ಮತ್ತೆ ಈ PCODಗೆ ಏನು ವ್ಯತ್ಯಾಸ ಉಂಟು ಅಂತ, ಇದರಿಂದ ಏನೆಲ್ಲ ಆಗ್ತದೆ ಅಂತ? ಸೊ ಹೆಮರೇಜಿಕ್ ಸಿಸ್ಟ್ ಅಂತ ಎಂತ ಹೇಳಿದ್ರೆ, ನಮ್ದು ನಾರ್ಮಲ್ ಫಾಲಿಕಲ್, ಈಗ ನಮ್ದು ಫಾಲಿಕಲ್ ಒಂದು ಎಗ್ ರಿಲೀಸ್ ಆಗ್ತದೆ ನಮ್ಗೆ ಮಂತ್ಲಿ. ಸೊ ಅದು ಎಗ್ ರಿಲೀಸ್ ಆಗ್ಬೇಕಾದ್ರೆ ಅದಷ್ಟು ಗ್ರೋ ಆಗಿರ್ಬೇಕು. ಸೊ ನಮ್ಮ ನಾರ್ಮಲ್ ಫಾಲಿಕಲ್, ಅದಕ್ಕೆ ನಾವು ಕಾರ್ಪಸ್ ಲೂಟಿಯಂ ಕೂಡ ಹೇಳ್ತೇವೆ. ಸೊ ಅದು ವೆನ್ ಅದು ಲೀಕ್ ಆಗ್ತದ, ಬ್ಲೀಡಿಂಗ್, ಅದ್ರ ಒಳಗೇನೆ ಬ್ಲೀಡಿಂಗ್ ಆಗತ್ತೆ, ಅದು ಸಿಸ್ಟ್ ಫಾರ್ಮ್ ಆಗತ್ತೆ. ಮಾತ್ರ ಆ ಸಿಸ್ಟ್ ಫಾರ್ಮ್ ಆದ್ರೆ ಅದು ಒಬ್ನೇ ರಿಸಾಲ್ವ್ ಆಗತ್ತೆ, ಅದು ಒಬ್ನೇ ಕರಗಿ ಹೋಗ್ತದೆ. ನಾವು ಅದಕ್ಕೆ ಮದ್ ಮಾಡ್ಬೇಕು ಅಂತ ಎಂತ ಇಲ್ಲ. ಅದು ಟರ್ನ್ ಆದ್ರೆ ಮಾತ್ರ, ಇಲ್ಲ ರಪ್ಚರ್ ಆದ್ರೆ ಅಂದ್ರೆ ಬ್ಲೀಡಿಂಗ್ ಎಲ್ಲ ಆದ್ರೆ ಅವಾಗ ಮಾತ್ರ ಒಂದು ಸೈಡ್ ಅಲ್ಲಿ, ಯಾವ ಸೈಡ್ ಅಲ್ಲಿಂದ ರಪ್ಚರ್ ಆಗಿದೆ ಆ ಸೈಡ್ ಅಲ್ಲಿ ಸ್ವಲ್ಪ ನೋವು ಜಾಸ್ತಿ, ಪ್ರಿಕ್ಕಿಂಗ್ ಟೈಪ್ ಆಫ್ ಪೇನ್, ಒನ್ ಸೈಡೆಡ್ ಪೇನ್ ಅಂತ ಬರತ್ತೆ. ಅದು ರಪ್ಚರ್ ಆದ್ರೆ ಮಾತ್ರ. ಬಟ್ ಅದು PCOS ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ PCOS ಎಲ್ಲ ಇಮ್ಮೆಚೂರ್ ಇರುದು, ಅದು ಗ್ರೋಯೇ ಆಗ್ಲಿಲ್ಲ. ಅದು ಅಷ್ಟು ಗ್ರೋ ಆಗ್ಲಾದ್ರೆ ಅದು ಹೊಟ್ಲಿಕ್ಕೆ ಚಾನ್ಸ್, ಒಡಿಲಿಕ್ಕೆ ಚಾನ್ಸ್ ಇಲ್ಲನೇ ಇಲ್ಲ. ಅದು ಇಮ್ಮೆಚೂರ್ ಆಗಿ ಕ್ಲಬ್ ಹಾಕೊಂಡು ಅಷ್ಟು ತುಂಬಾ ಫಾಲಿಕಲ್ಸ್ ಆಗಿದೆ. ಮತ್ತೆ ಹೆಮರೇಜಿಕ್ ಸಿಸ್ಟ್ ಅಂತ ಅಂದ್ರೆ ಇಟ್ಸ್ ವೆರಿ ಸಡನ್ ಆಗಿ ರಪ್ಚರ್ ಆಗ್ತದೆ, ಸಡನ್ ಆಗಿ ಬ್ಲೀಡ್ ಆಗ್ತದೆ. ಬ್ಲೀಡ್ ಆದ್ರೂ ವಿದಿನ್ ಇಟ್ ಸೆಲ್ಫ್, PCOS ಇರುದು ಸಿಸ್ಟ್ಸ್, ಅದು ವಿದಿನ್ ಇಟ್ ಸೆಲ್ಫ್ ಬ್ಲೀಡ್ ಆಗುದಿಲ್ಲ. ಅದು ಇಮ್ಮೆಚೂರ್ ಸ್ಟೇಟ್ ಅಲ್ಲಿಯೇ ತುಂಬಾ 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 ಪ್ರಾಲಿಫರೇಟ್ ಆಗಿ ಇರ್ತದೆ. ಅದಕ್ಕೆ ಅದು ಮುಟ್ಟಿಗೆ ಸಮಸ್ಯೆ ಕೊಡೋದು. ಈಗ ಹೆಮರೇಜಿಕ್ ಸಿಸ್ಟ್ ಅಂತ ಬಂದ್ರೆ, ಈಗ ನಾವು ಸ್ಕ್ಯಾನ್ ಅಲ್ಲಿ ನೋಡಿ ಹೆಮರೇಜಿಕ್ ಸಿಸ್ಟ್ ಉಂಟು ಅಂತ, ಅವಾಗ ಕೆಲವರು ಕೇಳ್ತಾರೆ ನಂಗೆ ಹೆಮರೇಜಿಕ್ ಸಿಸ್ಟ್ ಇದ್ರೆ ನಮ್ಗೆ PCOS ಉಂಟಾ ಅಂತ. ಹೆಮರೇಜಿಕ್ ಸಿಸ್ಟ್ ಇದ್ರೆ PCOS ಉಂಟು ಅಂತ ಅಲ್ಲ. ಆ ಒಂದು ಸಿಸ್ಟ್ ವಿಲ್ ನಾಟ್ ಡಿಸೈಡ್ ನಿಮ್ಗೆ PCOS ಉಂಟು ಇಲ್ವಾ ಅಂತ. ಯಾಕಂದ್ರೆ ಬಾಕಿ ಎಲ್ಲ ಫಾಲಿಕಲ್ಸ್ ನಾರ್ಮಲ್ ಉಂಟು, ಒಂದು ಫಾಲಿಕಲ್ ಮಾತ್ರ ಹೀಗೆ ವಿದಿನ್ ಇಟ್ ಸೆಲ್ಫ್ ಆಗಿದೆ. ಹೆಮರೇಜಿಕ್ ಸಿಸ್ಟ್ ವಿಲ್ ರಿಸಾಲ್ವ್ ಬೈ ಇಟ್ ಸೆಲ್ಫ್. ನಿಮ್ಗೆ 3 to 6 ಮಂತ್ಲಿ ಸ್ಕ್ಯಾನ್ ಮಾಡಿ ಫಾಲೋ ಅಪ್ ಮಾಡ್ಬೋದು. ಅದಕ್ಕೆ ಏನು ಮದ್ದು ಮಾಡ್ಬೇಕು ಅಂತ ಏನೂ ಇಲ್ಲ. PCOSಗೆ ಮದ್ದು ಮಾಡ್ಬೇಕಾಗತ್ತೆ, ನಿಮ್ಗೆ ಸ್ವಲ್ಪ ಕಷ್ಟ ಬಿಡಬೇಕಾಗ್ತದೆ, ನಿಮ್ಗೆ ವೇಟ್ ಲೂಸ್ ಮಾಡ್ಬೇಕು, ನಿಮ್ಗೆ ಪ್ರೆಗ್ನೆಂಟ್ ಆಗ್ಬೇಕಾದ್ರೆ, ಕನ್ಸೀವ್ ಆಗ್ಬೇಕಾದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು, ಇಲ್ಲ ಓವ್ಯುಲೇಷನ್ ಇಂಡಕ್ಷನ್, ಇಲ್ಲಾದ್ರೆ ತುಂಬಾ ಜಾಸ್ತಿ ವೇಟ್ ಗೇನ್ ಆಗಿ ವೇಟ್ ಲಾಸ್ ಆಗ್ತಿಲ್ಲ ಆದ್ರೆ ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ತಕೊಳ್ಳೋದು, ಹಾಗಿದೆಲ್ಲ ಇರ್ತದೆ. ಹಾಗಾದ್ರೆ ಇದು ಎರಡಕ್ಕೂ ವ್ಯತ್ಯಾಸ ಉಂಟು, ಹೆದರುವಂತಹ ಅವಶ್ಯಕತೆಗಳು ಇಲ್ಲ. ಅದ್ರಷ್ಟಕ್ಕೆ ರಿಸಾಲ್ವ್ ಆಗ್ತದೆ. ಅದು ಈಗ ನೀವು ಹೇಳಿದ್ರಿ ಅದು ಒಂದ್ ಸೈಡ್ ಇದ್ರೆ ನೋವು ಬರ್ತದೆ ಅಂತ ಹೇಳ್ಕೊಂಡು, ಆ ನೋವು ಬಂದಾಗ ಅದಕ್ಕೆ ಏನಾದ್ರೂ ಟ್ಯಾಬ್ಲೆಟ್ಸ್ ಆ ತರದ್ದು ತಗೊಳ್ಳೋದು ಎಷ್ಟು ಸರಿ ಎಷ್ಟು ತಪ್ಪು? ನೀವು ಹೇಳಿದ್ರಿ ಅದ್ರ ಅಷ್ಟಕ್ಕೆ ಅದು ಆಗ್ತದೆ ಅಂತ. ಕೆಲವರಿಗೆ ಅಂತ ಹೇಳಿದ್ರೆ ಇವಾಗಿನ ತುಂಬಾ ಚಿಕ್ಕ ಮಕ್ಕಳಲ್ಲಿ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಬಹಳ ಕಡಿಮೆ ಇರ್ತದೆ. ಮನೇಲಿ ಹೇಳಿದ ತಕ್ಷಣ ಅಮ್ಮ ಹೇಳ್ತಾರೆ ಇಲ್ಲ ನೋವು ಆಗ್ತಾ ಉಂಟು, ಏನೋ ಒಂದು ಮಾತ್ರೆ ಕೊಡೋದು ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು, ಏನೋ ಒಂದು ಮಾಡ್ತಾರೆ. ಇದು ಎಷ್ಟು ಒಳ್ಳೆ ಎಷ್ಟು ಬೇಡ ಅದ್ರಷ್ಟಕ್ಕೆ ಅದು ಹೋಗ್ತದೆ, ಬಿಟ್ಟು ಬಿಡಬೇಕು ಅಂತ ಹೇಳ್ತೀರಿ? ಸೊ ಹೆಮರೇಜಿಕ್ ಸಿಸ್ಟ್ ಅದು ಯೂಶುವಲಿ ದೊಡ್ಡಂತ ಆಗುದಿಲ್ಲ ಅಷ್ಟು ತುಂಬಾ. ಅಕಸ್ಮಾತ್ ಎಲ್ಲಿಯಾರು ದೊಡ್ಡದಾದ್ರೆ ಅಂದ್ರೆ 5 ಸೆಂಟಿಮೀಟರ್ ಇಂದ ಮೇಲೆ ಆದ್ರೆ, ರೇಂಜ್ ಕೊಡ್ಬೇಕಾದ್ರೆ 4 to 6 ಸೆಂಟಿಮೀಟರ್ಸ್ ಇಂದ ಮೇಲ್ಗಡೆ ಹೋಗ್ತಾ ಇದ್ರೆ ಅದು ಟಾರ್ಷನ್ ಆಗುವ ಚಾನ್ಸಸ್ ಜಾಸ್ತಿ, ಅದು ತಿರುಗುದು ಚಾನ್ಸ್ ಜಾಸ್ತಿ. ತಿರುಗಿದ್ರೆ ಅವಳಿಗೆ ನೋವು ಜಾಸ್ತಿ ಆಗತ್ತೆ. ನೋವಾದ್ರೆ ನಾವು ಸಿಸ್ಟ್ ತಕೊಳ್ಬೇಕಾಗತ್ತೆ, ನಾವು ಆಪರೇಷನ್ ಮಾಡಿ ಸಿಸ್ಟ್ ನ ತಕೊಳ್ಬೇಕಾಗತ್ತೆ. 5 ಸೆಂಟಿಮೀಟರ್ ಇಂದ ಮೇಲೆ ಆದ್ರೆ ಯೂಶುವಲಿ ಅಷ್ಟು ಗ್ರೋ ಆಗುದಿಲ್ಲ, ಅದರಿಂದ ಕಡಿಮೆನೆ ಇರತ್ತೆ. ಅಕಸ್ಮಾತ್ ಅದು ಎಲ್ಲಿಯಾದ್ರೂ ಅಷ್ಟು ದೊಡ್ಡದು ಆಗಿ, ಯಾಕಂದ್ರೆ ಅದು ಟಾರ್ಷನ್ ಆಗಿ ರಪ್ಚರ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಒಂದ್ಸಲ ತಿರುಗಿ ಆದ ನಂತರ ಅದು ಹೊಡುವ ಚಾನ್ಸ್ ಜಾಸ್ತಿ ಇರ್ತದೆ, ಬ್ಲೀಡಿಂಗ್ ಆಗ್ತದೆ, ಆಗ ಹೊಟ್ಟೆ ಉಬ್ದಾಗೆ ಆಗತ್ತೆ. ಅದೆಲ್ಲ ತೊಂದರೆ ಕೊಡುವಾಗ ನಾವು ಅವಾಗ ಅದಕ್ಕೆ ಆಪರೇಷನ್ ಅಂತ ಹೇಳ್ತಾರೆ. ಆಪರೇಷನ್ ಮಾಡೋದು ಬೆಟರ್ ಅದು ಸಿಸ್ಟಿಗೆ. ಅಷ್ಟುವರೆಗೆ ಏನು ಮಾಡೋದು ಬೇಡ. ಅದಕ್ಕೆ ನಾನು ಹೇಳಿದ್ದು 3 to 6 ಮಂತ್ಲಿ ಸ್ಕ್ಯಾನ್ ಮಾಡಿ ಫಾಲೋ ಅಪ್ ಮಾಡ್ತಾ ಇರ್ಬೇಕು, ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ಲಿಕ್ಕೆ. ಸಿಸ್ಟ್ ಆಗಿದೆ ಅಂತ ಹೇಳಿದ ತಕ್ಷಣವೇ ಆಪರೇಷನ್ ಮಾಡಬೇಕು ಅನ್ನೋದು ತಲೆಯಲ್ಲಿದ್ದರೆ ಅದು ತಪ್ಪು ಅನ್ನೋದನ್ನು ಡಾಕ್ಟ್ರು ಸ್ಪಷ್ಟಪಡಿಸಿದ್ರು. ಅದು ಕೂಡ ಅದರಷ್ಟಕ್ಕೆ ಸರಿ ಹೋಗ್ತದೆ ಅಂತ. ಆಗದೇ ಇದ್ದಾಗ ಡಾಕ್ಟ್ರ್ ಹೇಳಿದಾಗೆ ಸ್ಕ್ಯಾನಿಂಗ್ಗಳನ್ನು ಮಾಡಿ ಆಗಿ ಕೊನೆಯ ಹಂತದಲ್ಲಿ ಬೇಕಾದರೆ ಮಾತ್ರ ಅಂತ ಹೇಳ್ಕೊಂಡು, ಆ ಥರದ್ದು ಯಾರೋ ಸಿಸ್ಟ್ ಆಗಿದೆ ಅಂದ ತಕ್ಷಣ ಆಪರೇಷನ್ ಅಂತ ಹೇಳೋದನ್ನು ತಲೆಗೆ ತಗೊಳ್ಬೇಡಿ ಅಂತ ಹೇಳ್ತಾ, ಈಗ PCOS ಬಂದರೆ ಇದು ಶಾಶ್ವತವ ಗುಣ ಆಗ್ತದ? ಶಾಶ್ವತ ಅಂತ ಹೇಳಿದ್ರೆ ಇಟ್ ಈಸ್ ಅ ಲೈಫ್ ಲಾಂಗ್ ಡಿಸಾರ್ಡರ್.
ನಿಮ್ಗೆ ಮೆಟಬಾಲಿಕ್ ಚೇಂಜಸ್, ಹಾರ್ಮೋನಲ್ ಚೇಂಜಸ್. ಈಗ ಮೇನ್ ಆಗಿರೋದು ಇರ್ರೆಗ್ಯುಲರ್ ಸೈಕಲ್ಸ್ ಬರೋದು ಅಂತ. ಅದು ಈಗ 50 ಇಯರ್ಸ್ ಆಗುವಾಗ ಮುಟ್ಟು ನಿಂತಿತ್ತಲ್ಲ, ಅವಾಗ ನಂಗೆ PCOD ತೊಂದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಫ್ಯಾಕ್ಟರ್ ಇರುತ್ತೆ, ಆಂಡ್ರೋಜನ್ಸ್ ಎಕ್ಸೆಸ್ ಇರುತ್ತೆ ಬಾಡಿಯಲ್ಲಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಟೈಪ್ 2 ಡಯಾಬಿಟೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್, ಅದೆಲ್ಲ ಲಾಂಗ್ ರನ್ಲಿ ಅದು ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಅದರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗತ್ತೆ. PCOD ಒಂದು ಫ್ಯಾಕ್ಟರ್ ಇರೋದು ಇರ್ರೆಗ್ಯುಲರ್ ಸೈಕಲ್ಸ್ ಅಂತ. ಮಾತ್ರ ಬಾಕಿ ಎಲ್ಲ ತುಂಬಾ ಫ್ಯಾಕ್ಟರ್ಸ್ ಇದೆ. ಮೆಟಬಾಲಿಕ್ ಕಂಪೋನೆಂಟ್ ಇದೆ, ಹೈಪೋಥಾಲಾಮಿಕ್, ಪಿಟ್ಯೂಟರಿ ಎಲ್ಲ ಕಂಪೋನೆಂಟ್ ಇದೆ. ಅದರದ್ದು ಫಂಕ್ಷನ್ಸ್ ಓನ್ಲಿ ಓವೇರಿಯನ್ ಫಂಕ್ಷನ್, ಯಾಕೆಂದ್ರೆ ಮುಟ್ಟು ನಿಂತ ನಂತರ ಅದು ಸ್ಟಾಪ್ ಆಯ್ತು ಅಂತ. ಬಾಕಿ ಎಲ್ಲ ಫಂಕ್ಷನ್ಸ್ ನಡೀತಾ ಇದೆ. ಸೊ ಅದರ ರಿಲೇಟೆಡ್ ಸಿಂಪ್ಟಮ್ಸ್ ಅಂತೂ ಇರತ್ತೆ. ಸೊ PCOS ಲೈಫ್ ಲಾಂಗ್ ಇರುದೇ. ಅದರದ್ದು ಬೇರೆ ಸೈಡ್ ಇರುವುದು ಅಂದ್ರೆ ನಮ್ಗೆ ಮೇನ್ ಆಗಿರೋದು ಟೈಪ್ 2 ಡಯಾಬಿಟೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್, ಮತ್ತೆ ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾರೆ. ಅದು ಎಲ್ಲ ಮೇನ್ಲಿ ಬಿಕಾಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಮೇಜರ್ ಫ್ಯಾಕ್ಟರ್ ಪ್ಲೇ ಮಾಡ್ತದೆ. ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು. ಇವಾಗ ನೀವು ಹೇಳಿದ ಹಾಗೆ ಲೈಫ್ ಸ್ಟೈಲ್ ಆಗಿರ್ಬೋದು, ಆಹಾರ ಆಗಿರ್ಬೋದು, ಒತ್ತಡ ಇಲ್ಲದೆ ಜೀವನ ಮಾಡಿಕೊಂಡು ಒಬ್ಬ ಮಹಿಳೆಗಾಗಿರ್ಬೋದು, ಒಬ್ಬಳು ಹುಡುಗಿಗಾಗಿರ್ಬೋದು ಪೀರಿಯಡನ್ನು ಸರಿ ಆಯಿತು, ಮಂತ್ಲಿ ಕರೆಕ್ಟ್ ಟೈಮ್ಗೆ ಆಯಿತು ಅಂತ ಹೇಳಿದ್ರೆ, ಇವಾಗ ಹೇಳಿದ್ರಿ ನೀವು ಇಲ್ಲ ಅದು ಕೊನೆಯ ತನಕ ಇರ್ತದೆ ಅಂತ. ಆದರೂ ಕೂಡ ನಮ್ಮಲ್ಲೊಂದು ಸಣ್ಣ ಪ್ರಶ್ನೆ ಬರ್ತದೆ, ಇಲ್ಲ ನನಗೆ ಡಾಕ್ಟ್ರ್ ಈಗ ತಿಂಗಳ ಆಗ್ತಾ ಇದೆ, ಸುಮಾರು ವರ್ಷದಿಂದ ಆಗ್ತಾ ಇದ್ದಾನೆ, ಅದರಿಂದ ನನಗೆ PCOS ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಅಂದ್ರೆ ಈಗ ತಿಂಗಳ ಆದ್ರೆ ಅದರದ್ದು ಬೇರೆ ಕೊನೆಗೆ ನಮ್ಗೆ ಏನು ಮುಟ್ಟು ನಿಂತ ಮೇಲೆ ಉಳಿದ ಎಲ್ಲ ಅಂಶಗಳು ನಮ್ಗೆ ಇರ್ತದೆ. ಅದಿರ್ತದೆ. ಅದಕ್ಕೇನು ಇಲ್ವಾ? ಅದಕ್ಕೆ ಯಾವ ರೀತಿಯಾದಂತ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಅದು ಬರುವುದನ್ನ ನಾವು ಮುಂದೆ ಹಾಕ್ಬಹುದಾ ಅಥವಾ ಬಾರದೇ ಇದ್ದಾಗೆ ನೋಡ್ಕೊಳ್ಬಹುದಾ? ಬರದಾಗೆ ನಾವು ಮುಂದುವರ್ಸ್ಕೊಡ್ಬೋದು, ಮುಂದೆ ಹಾಕ್ಬಹುದು. ಬರುವುದೇ ಇಲ್ಲ ಅದು ಯಾವ್ದು ಸಹ ಶಾಶ್ವತ ಇಲ್ಲ ಅಲ್ಲ. ಬರುವುದೇ ಇಲ್ಲ ಅಂತ ಹಾಗೆ ಎಂತ ಸಹ ಇಲ್ಲ, ಯಾವಾಗ ಸಹ ಎಂತ ಸಹ ಬರ್ಬೋದು. ಬಟ್ ಮಾತ್ರ ಮೇನ್ ಎಂತ ಅಂದ್ರೆ PCOSಲಿ ಈಗ ನಮ್ಗೆ ಆಂಡ್ರೋಜನ್ ಎಕ್ಸೆಸ್ ಆಗಿ ಎಲ್ಲ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆದ ಕಾರಣ ನಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗತ್ತೆ. ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ ತನಕ ಅದು ಕರೆಕ್ಟ್ ಆಗುದಿಲ್ಲ, ನಮ್ಗೆ ರಿಸ್ಕ್ ಜಾಸ್ತಿ ಉಂಟು. ಬರ್ತದೆ ಅಂತ ಹೇಳಿ ಅಲ್ಲ, ಮಾತ್ರ ನಮ್ಗೆ ಈಗ ಒಂದು ನಾರ್ಮಲ್ ಪರ್ಸನ್ಗೆ ಅದು ಬರ್ಬೇಕಾದ್ರೆ X ಅಮೌಂಟ್ ಇದ್ರೆ PCOS ನವರಿಗೆ ಲೇಟರ್ ಆನ್ ಇನ್ ಲೈಫ್ 10x ಇನ್ಕ್ರೀಸ್ ರಿಸ್ಕ್ ಇರ್ತದೆ. ಅವ್ರಿಗೆ ಅಷ್ಟು ಜಾಸ್ತಿ ರಿಸ್ಕ್ ಇರ್ತದೆ. ಅಂದ್ರೆ ಈಗ ವೇಟ್ ಗೇನ್ ಇದ್ದವರು, ಒಬೀಸ್ ಪೇಷಂಟ್ಸ್ ಇದ್ದವರು, BMI ತುಂಬಾ ಹೈ ಇದ್ದವರು, ಅವರಿಗೆ ಲೇಟರ್ ಆನ್ ಇನ್ ಲೈಫ್ ಹಾರ್ಟ್ಗೆ ತೊಂದರೆ ಆಗುದು, ಲಿವರಿಗೆ ಸ್ವಲ್ಪ ತೊಂದರೆ ಆಗುದು, ಪ್ಲಸ್ ಅವರಿಗೆ ಡಯಾಬಿಟೀಸ್ ರಿಲೇಟೆಡ್ ಎಲ್ಲಾ ಪ್ರಾಬ್ಲಮ್ ಆಗುದು ಜಾಸ್ತಿ ಇರ್ತದೆ. ಅವ್ರದ್ದು ರಿಸ್ಕ್ ಜಾಸ್ತಿ ಇರ್ತದೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಹೇಳಿದ್ರು ನಿಮಗೆ PCOS ಮತ್ತು PCODಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ಕಾಣ್ತದೆ. ನಿಮ್ಮಲ್ಲಿರುವ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ ನಾನು ಕೂಡ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನೀವು PCOS ಮತ್ತು PCODಯ ಬಗ್ಗೆ ತಿಳ್ಕೊಂಡ್ರಿ. ಡಾಕ್ಟ್ರೆ ಉತ್ತಮವಾಗಿ ಒಂದಷ್ಟು ವಿಚಾರವನ್ನು ಹೇಳಿದ್ರಿ. ನಮ್ಮಲ್ಲಿರುವ ಗೊಂದಲ ಆಗಿರ್ಬೋದು, ನಮ್ಮಲ್ಲಿರುವ ತಪ್ಪು ಕಲ್ಪನೆ ಆಗಿರ್ಬೋದು, ಅದೆಲ್ಲವನ್ನು ಕೂಡ ನಿವಾರಿಸಿದ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? PCOS ಆಗಿರ್ಬೋದು, PCOD ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಎಲ್ಲದರ ಬಗ್ಗೆ ಆದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? PCOS ರಿಲೇಟೆಡ್ ನಾನು ಓನ್ಲಿ ಹೇಳ್ತಾನೆ ಅಂದ್ರೆ ಹುಡುಗಿಯರಿಗೆ ಗಾಬರಿ ಮಾಡ್ಲಿಕ್ಕೆ ಎಂತ ಸಹ ಇಲ್ಲ. ನಮ್ಗೆ ಕರೆಕ್ಟ್ ಆಗಿ ಎಜುಕೇಶನ್ ಕೊಡ್ಬೇಕು. ನಮ್ಮ ಹುಡುಗಿಯರಿಗೆ, ಹೆಂಗಸರಿಗೆ, ಯಾರಿಗೂ ಆಗ್ಲಿ ಕರೆಕ್ಟ್ ಆಗಿ ಅವೇರ್ನೆಸ್ ಇರಬೇಕು. PCOS ಅಂತ ಎಂತ, ಅವರಿಗೆ ಅದರಿಂದ ಮುಂದೆಂದ ಎಂತ ತೊಂದರೆ ಆಗತ್ತೆ, ಟ್ರೀಟ್ಮೆಂಟ್ ಉಂಟು, ಕ್ಯೂರ್ ಮಾಡ್ಬೋದು. ನಾವ್ ಎಂತ ಚೇಂಜಸ್ ಮಾಡ್ಬೇಕು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ, ನಾವು ಕರೆಕ್ಟ್ ಆಗಿ ಅವೇರ್ನೆಸ್ ಮಾಡಿ ಕರೆಕ್ಟ್ ಆಗಿ ಎಜುಕೇಶನ್ ನಾವು ನಮ್ಮ ಲೈಫ್ ಅಲ್ಲಿ ಎಂತ ಚೇಂಜಸ್ ಮಾಡ್ತೇವೆ ಹಾಗೆ ಅಂತ. PCOS ಇಸ್ ಕ್ಯೂರೇಬಲ್. Nobody has to take tension about PCOS ಉಂಟು, ನಂಗೆ ಲೈಫ್ ಅಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಉಂಟು ಅಂತ. ಕರೆಕ್ಟ್ ಆಗಿ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ವಿಚಾರಿಸಿ, ಅವರಿಗೆ ಕೇಳಿ ನಾನು ಏನ್ ಮಾಡ್ಬೇಕು, ನಾನು ಇನ್ನು ಮುಂದೆ ಎಂತ ಮಾಡುದು, ನಾನು ಯಾವಾಗ ಫಾಲೋ ಅಪ್ ಮಾಡ್ಬೇಕು, ನಾನು ಎಂತ ಮಾಡಿದ್ರೆ ನಂಗೆ ಇದರಿಂದ ಆಗಿ ರಿಲೇಟೆಡ್ ಪ್ರಾಬ್ಲಮ್ಸ್ ಕಡಿಮೆ ಆಗತ್ತೆ ಅಂತ ಕರೆಕ್ಟ್ ಗೈಡೆನ್ಸ್ ಒಟ್ಟಿಗೆ, ಕರೆಕ್ಟ್ ಫಾಲೋ ಅಪ್ ಒಟ್ಟಿಗೆ ಇದು ಕಂಪ್ಲೀಟ್ಲಿ ಕ್ಯೂರ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟ್ರು ಕೊನೆಯದಾಗಿ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿದ್ರು. ಒಂದು ಮಾತುಂಟು, ಒಂದು ಸಮಸ್ಯೆ ಹುಟ್ಟಿದ ತಕ್ಷಣ ಅದ್ರ ಜೊತೆಗೆ ಪರಿಹಾರ ಅಂತ ಹೇಳ್ಕೊಳ್ಳೋದು ಹುಟ್ಟುತ್ತದೆ ಅಂತೆ. ಹಾಗೆ ಡಾಕ್ಟರ್ ಹತ್ರ ಹೋದಾಗ ನಮ್ಮ ದೇಹದಲ್ಲಿ ಆದಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳೋದು ಸಿಗ್ತದೆ. ಅವರು ಹೇಳಿದಂಥ ಸೂಚನೆಗಳನ್ನು ಕೂಡ ಸರಿಯಾಗಿ ಪಾಲಿಸಿದಾಗ ಮಾತ್ರ ಅದು ಸಂಪೂರ್ಣವಾಗಿ ಗುಣಮುಖವಾಗಿ ನಾವು ಒಂದು ರೀತಿಯಲ್ಲಿ ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ PCOS ಮತ್ತು PCODಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ರು. ಡಾಕ್ಟ್ರೆ, ಇಲ್ಲಿಯ ತನಕ ಆಗಮಿಸಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಇದಾಗಿತ್ತು ಇಂದಿನ ಆರೋಗ್ಯ ವಾಹಿನಿ ಸಂಚಿಕೆ. ಇಂದಿನ ಸಂಚಿಕೆಯಲ್ಲಿ ಒಂದಷ್ಟು ಹೊಸ ವಿಚಾರವನ್ನು ತಿಳ್ಕೊಂಡಿದ್ದಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರ ಜೊತೆಗೆ ಇನ್ನೊಂದಷ್ಟು ವಿಚಾರವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸಂಚಿಕೆಯನ್ನು ಮುಗಿಸುವ ಮೊದಲು ತಾವೆಲ್ಲರೂ ಸಹ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ತೀರಿ ಅಂತ ಭಾವಿಸ್ತಾ ಈ ಆರೋಗ್ಯ ವಾಹಿನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.